ಸೊ ಇದು ಆಜಾದಿ ಅನ್ಲಿಮಿಟೆಡ್ ಪ್ಲಾನ್ ಅಂತ ಯಾತಕ್ಕೆ ಚೇಂಜ್ ಆಯ್ತು? ಸ್ಕ್ರೀನ್ ಬರುತ್ತೆ, ಡೋಂಟ್ ವರಿ. ಎಸ್ ಅರ್ಜುನ್ ಉನ್ನಿಯವರೇ, ಸೊ ದಿಸ್ ವಿಲ್ ಬಿ ಇನ್ ಕನ್ನಡ. ಆಲ್ಮೋಸ್ಟ್ 70% ವಿಲ್ ಬಿ ಇನ್ ಕನ್ನಡ. 30% ಯಾವುದು ನನಗೆ ಅಚ್ಚ ಕನ್ನಡ ಬರೋದಿಲ್ಲ, ದೆನ್ ಇಟ್ ವಿಲ್ ಬಿ ಇನ್ ಇಂಗ್ಲಿಷ್. ಓಕೆ, ಸೊ ಅನ್ಲಿಮಿಟೆಡ್ ಪ್ಲಾನ್ ಚೇಂಜ್ ಆಯ್ತು. ಸೊ ಇದು ಯಾತಕ್ಕೆ ಚೇಂಜ್ ಆಯ್ತು ಫಸ್ಟ್ ನಿಮಗೆ ಹೇಳಾಗಿದ್ರೆ, ಸೊ ಸಮೀರ್ ಮೋದಿ ಆಜಾದಿ ಪ್ಲಾನ್ ಲಾಂಚ್ ಆಗಿ ಆಲ್ಮೋಸ್ಟ್ 5 years ಆಯ್ತು. ಸೊ 5 years ಆದ್ಮೇಲೆ ಸೊ ಪ್ಲಾನ್ ಪ್ರಕಾರ ಸುಮಾರು ಜನ ಅರ್ಥ ಮಾಡ್ಕೊಂಡಿರೋರು ಇರ್ತಾರೆ. ಸೊ ಹಾಗೇನೆ ಕೆಲವರು ರೈಡರ್ಸ್ ಅಂತ ಬರ್ತಾರೆ. ಅಂತ ಹೇಳಿದ್ರೆ ಪ್ಲಾನ್ ತಕ್ಕನಾಗೆ ಏನ್ ವರ್ಕ್ ಮಾಡ್ಬೇಕು ಅದು ವರ್ಕ್ ನಡೀತಿರ್ಲಿಲ್ಲ. ಸೊ ಎಲ್ಲೋ ಆಲ್ಮೋಸ್ಟ್ 60% ಆಫ್ ದಿ ಕನ್ಸಲ್ಟೆಂಟ್ ಇದನ್ನ ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಿರ್ಲಿಲ್ಲ. ಯಾತಕ್ಕೆ ಅದು ನಿಮ್ಮ ಈ ಒಂದು ಪ್ಲಾನ್ ಟ್ರೈನಿಂಗ್ ಅಲ್ಲಿ ಅರ್ಥ ಆಗುತ್ತೆ. ಸೊ 40% ಆಫ್ ದಿ ಪೀಪಲ್ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ವರ್ಕ್ ಮಾಡ್ತಾ ಇದ್ರು. ರಿಮೈನಿಂಗ್ ಪೀಪಲ್ ಜಸ್ಟ್ ರೈಡರ್ಸ್ ಆಗಿ, ಅಂದ್ರೆ ಕೆಳಗಡೆ ಲೆಗ್ಸ್ ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೊಂಡು ನಡೀತಾ ಇತ್ತು. ಸೊ ಅದು ಕರೆಕ್ಷನ್ಸ್ ಮಾಡ್ಬೇಕಾಗಿತ್ತು. ಹಾಗೇನೆ ಸೊ ಎನಿ ಟೈಮ್ ಚೇಂಜ್ ಈಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್. ಸೊ ಪ್ಲಾನ್ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಅಂತ ನಾವು ಯಾವುದೇ ಕಾರಣಕ್ಕೂ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಚೇಂಜಸ್, ಸ್ಮಾಲ್ ಚೇಂಜಸ್ ಬಂದಿದೆ. ಸೊ ಇದರಲ್ಲಿ ಯಾಕೆ ಇದು ಡೈರೆಕ್ಟ್ ಬೋನಸ್ ಕಟ್ ಮಾಡಿದ್ರಲ್ಲ, 6% ಕಟ್ ಆಯ್ತು. ಕಟ್ ಆಗಿ ಏನ್ ಮಾಡಿದ್ದಾರೆ? ಸೊ ಜಸ್ಟ್ 2% ಏನ್ ಕಟ್ ಆಗಿದೆ. ಇಟ್ ವಿಲ್ ನಾಟ್ ಬಿ ಎ ಬಿಗರ್ ಥಿಂಗ್. ಯಾತಕ್ಕೆ ಅಂತ ಹೇಳಿದ್ರೆ 2% ಕಟ್ ಆಗಿದ್ರು ಕೂಡ ಯಾರು ಡೈರೆಕ್ಟರ್ ಟೈಟಲ್ ಹೋಲ್ಡರ್ಸ್ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಇದರಲ್ಲಿ ಚೇಂಜಸ್ ಆಗೋದಿಲ್ಲ. ಸೊ ಯಾರೆಲ್ಲ ರೋಲ್ ಅಪ್ ಇಂದ ಅಂತ ಹೇಳಿದ್ರೆ ಇದು ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಸೆಷನ್ ಅಲ್ಲಿ ರೋಲ್ ಅಪ್ ಇಂದ ಟೈಟಲ್ ತಗೋತಾ ಇದ್ರು ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಚೇಂಜಸ್ ಇಂದ ಈ ಒಂದು ಇವಾಗಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಸದ್ಯಕ್ಕೆ ಯಾರೆಲ್ಲ ಇದಾರ, ಆಸ್ ಆಫ್ ನೋ ಪ್ಲಾನ್ ಜಸ್ಟ್ 1 month ಆಗಿದೆ. ಈ 1 month ಅಲ್ಲಿ ಯಾವುದೇ ಕಾರಣಕ್ಕೂ ರಿಸಲ್ಟ್ ನೋಡ್ಬೇಡಿ. ನವೆಂಬರ್ ಮಂತಿನ ರಿಸಲ್ಟ್ ಕೂಡ ನೋಡ್ಬೇಡಿ. ಡಿಸೆಂಬರ್ ಮಂತ್ ಅಲ್ಲೂ ಕೂಡ ರಿಸಲ್ಟ್ ನೋಡ್ಬೇಡಿ. ಇಟ್ ಟೇಕ್ಸ್ ಟೈಮ್. ಇದು ಸೇಮ್ ಪ್ಲಾನ್ ಆದ್ರೂ ಕೂಡ ನಿಮಗೆ ಇದ್ರ ಪ್ರಕಾರ ವರ್ಕ್ ಮಾಡೋದಕ್ಕೆ ಯು ವಿಲ್ ಟೇಕ್ ಮಿನಿಮಮ್ 3 months ಆಫ್ ಟೈಮ್. ಸೊ ಫಸ್ಟ್ 3 months ನಿಮಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆಗುತ್ತೆ. ಹಾಗೇನೆ ಹಳೆ ವರ್ಕಿಂಗ್ ಸ್ಟೈಲ್ ಎಲ್ಲಾರ್ದು ಕೂಡ ಒಂದೇ ಸತಿ ಚೇಂಜ್ ಆಗಲ್ಲ. ಇಟ್ ವಿಲ್ ಟೇಕ್ ಟೈಮ್. ಯಾರೆಲ್ಲ ಪರ್ಸನಲ್ ಪಿಜಿಬಿವಿ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು, ಇಟ್ ವಿಲ್ ನಾಟ್ ಎಫೆಕ್ಟ್ ಎನಿವೇ. ಯಾರಿಗೂ ಅಂತವ್ರಿಗೆ ಎಫೆಕ್ಟ್ ಆಗೋದಿಲ್ಲ. ಯಾರು ರೋಲ್ ಅಪ್ ನಿಂದ ಕೆಳಗಡೆ ಡೈರೆಕ್ಟರ್ಗಳು ವರ್ಕ್ ಮಾಡಿದಿರ ಅಂತ ವಾಲ್ಯೂಮ್ ಇಂದ ಪ್ಲೇನ್ಸ್ ಟೈಟಲ್ ಮೇಂಟೈನ್ ಮಾಡ್ತಾ ಇರೋ ಅಂತವ್ರಿಗೆ ಕ್ಲಿಯರ್ ಆಗಿ ಇದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಎಂಟೈರ್ ಸೆಷನ್ ಅಲ್ಲಿ ಈ 5 days ಸೆಷನ್ ಇದರಲ್ಲಿ ಮೇನ್ ಇಂಟೆನ್ಷನ್ ಅಂಡ್ ಆಬ್ಜೆಕ್ಟಿವ್ ನಿಮ್ಗೆ ಇದು ಯಾರೆಲ್ಲ ಅಟೆಂಡ್ ಮಾಡ್ತೀರಾ ನಿಮಗೆ ಖುದ್ದಾಗಿ ಅಟ್ಲೀಸ್ಟ್ ಮಿನಿಮಮ್ 1 lakh rupees ಪ್ಲಾನ್ ಕೊಡೋದು ನಿಮಗೆ ಬರಬೇಕು. ದಿಸ್ ಈಸ್ ದಿ ಓನ್ಲಿ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್. ಇದೊಂದೇ. ಸೊ ಕೆಲವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈವನ್ ಯು ಕ್ಯಾನ್ ಗಿವ್ 10 lakh rupees ಪ್ಲಾನ್ ವಿತ್ 80 lakh ವಾಲ್ಯೂಮ್. 80 ಲಕ್ಷದಲ್ಲಿ 10 ಲಕ್ಷನೂ ಕೂಡ ತಗೊಳ್ಳೋದು ನಿಮಗೆ ಗೊತ್ತಾಗುತ್ತೆ ಈ ಸೆಷನ್ಸ್ ಅಟೆಂಡ್ ಮಾಡಿದ್ರೆ. ಸೊ ದಟ್ ವಿಲ್ ಬಿ ದಿ ಫೈನಲ್ ಟೇಕ್. 10 ಲಕ್ಷ ಮಾಡೋದು ಪ್ಲಾನ್ ಕೊಡೋದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ 1 lakh ಅಂತೂ ನಿಮಗೆ ಕೊಡೋದು ಖಂಡಿತ ಅರ್ಥ ಆಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ. ಓಕೆ, ಸೊ ನೌ ವಿ ಆರ್ ಲೈವ್ ಆನ್ ಫೇಸ್ಬುಕ್. ಲಿಂಕ್ ನಾನು ಇವಾಗ ಶೇರ್ ಮಾಡ್ತಾ ಇಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಅಶ್ವಮೇಧ ಯಾರೆಲ್ಲ ಆಲ್ರೆಡಿ ನೋಡಿದಾರೆ, ಇಟ್ಸ್ ಆನ್ ದಿ ಅಶ್ವಮೇಧ ಕರ್ನಾಟಕ ಅಶ್ವಮೇಧ ಫೇಸ್ಬುಕ್ ಪೇಜ್. ಅದರಲ್ಲಿ ಡೈರೆಕ್ಟ್ ಆಗಿ ಹೋಗ್ಬೋದು. ಅದರ್ವೈಸ್ ಇಫ್ ಯು ವಾಂಟ್ ದಿ ಲಿಂಕ್ ಅದನ್ನ ವಾಟ್ಸ್ಆಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಫೈನಲಿ ಆಲ್ರೆಡಿ ಟೇಕನ್ 10 minutes ಆಫ್ ಟೈಮ್. ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ, ಶಶಿಕಲಾ ಅವ್ರಿಗೆ ಇದು ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತಿದ್ರೆ, ಆಮ್ ಐ ಆಡಿಬಲ್? ಕೇಳ್ತಾ ಇದೆಯಾ? ಎಸ್, ನೋ, ರೆಡಿ ಟು ಗೋ? ಎಸ್, ಓಕೆ, ಗ್ರೇಟ್. I'm getting more number of yes. Okay, thank you. Little disturbance, I can understand. Disturbance either ನನ್ನ ಕಡೆಯಿಂದ ಇರುತ್ತೆ ಇಲ್ಲಾಂದ್ರೆ ನಿಮ್ಮ ಕಡೆಯಿಂದ ಇರುತ್ತೆ. ಸೊ ಈವನ್ ಡಿಸ್ಟರ್ಬೆನ್ಸ್ ಇದ್ರೆ you don't have to worry. ಸೊ ಫೇಸ್ಬುಕ್ ಅಲ್ಲಿ ಇನ್ನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳುತ್ತೆ.
ಸೊ ಇದನ್ನ ಕೇಳಿಲ್ಲ ಅಂತಂದ್ರೆ ಫೇಸ್ಬುಕ್ ಕನೆಕ್ಟ್ ಮಾಡಿ, ಯು ಕ್ಯಾನ್ ಕನೆಕ್ಟ್ ಟುಮಾರೋ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ಎಷ್ಟು ಸತಿ ಆದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಹಾಗೇನೆ ನಿಮ್ಮ ಟೀಮ್ಸ್ಗೂ ಕೂಡ ನೀವು ಹೇಳ್ಕೊಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಗಾಟ್ plenty of exercise, sufficient. Let's start. ಸೊ ಇದು ವರ್ಕ್ ದ ಪ್ಲಾನ್ ಅಂತ ಹೇಳ್ತಿದೀನಿ. ವರ್ಕ್ ದ ಪ್ಲಾನ್ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಯಾವಾಗ್ಲೂ ಫೋಕಸ್ ಮಾಡ್ಬೇಕಾಗಿರೋದು ವರ್ಕ್ ದ ಪ್ಲಾನ್ ಅಂದ್ರೆ ಈ ಪ್ಲಾನ್ ಅಲ್ಲಿ ನನಗೆ ಏನಿದೆ. ಓಕೆ, ಸೊ ಬಿಫೋರ್ ಐ ಸ್ಟಾರ್ಟ್, ನಾನು ನನ್ನ ವಿಡಿಯೋ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ, ಹಾಗೇನೆ ಎಲ್ಲಾರು ಕೂಡ ನಿಮ್ಮ ಒಂದು ವಿಡಿಯೋನ ಸ್ವಿಚ್ ಆಫ್ ಮಾಡಿ. ಓಕೆ, ಸೊ ಅದು ನಿಮಗೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಸೊ ನನ್ನ ಕಡೆಯಿಂದನೂ ಆಗ್ಬೋದು, ಇಲ್ಲ ನಿಮ್ ಕಡೆಯಿಂದನೂ ಆಗ್ಬೋದು. ಸೊ ನಿಮ್ಮ ವಿಡಿಯೋ ಮೋಡ್ ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಇಟ್ ವಿಲ್ ಆಲ್ಸೋ ಸೇವ್ ಡೇಟಾ ಅಂಡ್ ಆಲ್ಸೋ ವಿಡಿಯೋ ಇನ್ನೂ ಚೆನ್ನಾಗಿ ಕ್ಲಾರಿಟಿ ನಿಮಗೆ PPT ಸಿಗುತ್ತೆ. ಸೊ ಅದಕ್ಕೆ ಎಲ್ಲರೂ ಕೂಡ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ನಾನು ಕೂಡ ಇವಾಗ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮನ್ನ ನೀವೇ ವಿಡಿಯೋ ನೋಡ್ಕೊಳ್ಳೋದಕ್ಕಿಂತ ಮಿರರ್ ಅಲ್ಲೇ ನೋಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ. ಸೊ ಲೆಟ್ ಸ್ವಿಚ್ ಆಫ್ ದ ವಿಡಿಯೋ. ಎಸ್, so now we are not visible, ಆದರೆ ಇವಾಗ ನಿಮಗೆ ಕೇಳಿಸ್ಕೊಳ್ಳಿ. ಸೊ ಇದು ವರ್ಕ್ ದ ಪ್ಲಾನ್ ಸೆಷನ್ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಫೋಕಸ್ ಮಾಡೋದು ಕಡಿಮೆ ವಾಲ್ಯೂಮ್ ಅಲ್ಲಿ ಎಷ್ಟು ಜಾಸ್ತಿ ಇನ್ಕಮ್ ತಗೋಬೇಕು ಅದನ್ನ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳಿ ಅಂತ. ಸೊ ದಿಸ್ ಈಸ್ ದಿ ವರ್ಕ್ ದ ಪ್ಲಾನ್. ಸೊ ಇದರಲ್ಲಿ ನಿಮಗೆ ಯಾವ ಟೈಟಲ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಕಡಿಮೆ BVಲಿ ಕಡಿಮೆ ಬಿಸ್ನೆಸ್ ವಾಲ್ಯೂಮ್ ಅಲ್ಲಿ ತಗೋಬಹುದು, ಅದು ನಿಮಗೆ ಇದು ಅರ್ಥ ಆಗುತ್ತೆ. ಓಕೆ, ಅದನ್ನ ಫೋಕಸ್ ಮಾಡೋಣ. ದಿಸ್ ಇಸ್ ವರ್ಕ್ ದ ಪ್ಲಾನ್. ಇನ್ನೊಂದು ನಾವು ನೋ ದ ಪ್ಲಾನ್ ಅಂತ ಹೇಳ್ತಿದ್ವಿ, ಇನ್ನೊಂದು ವರ್ಕ್ ದ ಪ್ಲಾನ್. ನೋ ದ ಪ್ಲಾನ್ ಅಂತ ಹೇಳಿದ್ರೆ ಪ್ಲಾನ್ ನ ಜಸ್ಟ್ ಅರ್ಥ ಮಾಡ್ಕೊಳ್ಳೋದು. ಇನ್ನೊಂದು ವರ್ಕ್ ದ ಪ್ಲಾನ್ ಅಂತ ಹೇಳಿದ್ರೆ ಅದ್ರ ತಕ್ಕನಾಗೆ ಪ್ಲಾನ್ ಅಲ್ಲಿ ತಕ್ಕನಾಗೆ ತಿಳ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋದು. ಸೊ ನಮ್ಮ ಅನ್ಲಿಮಿಟೆಡ್ ಹೊಸ ಕನೆಕ್ಷನ್, ಇಲ್ಲ ಅಂತ ಹೇಳಿದ್ರೆ ಅಪ್ಡೇಟೆಡ್ ವರ್ಷನ್ ಆಫ್ ಸಮೀರ್ ಮೋದಿ ಆಜಾದಿ ಪ್ಲಾನ್. ದಿಸ್ ಇಸ್ ಅನ್ ಅಪ್ಡೇಟೆಡ್ ವರ್ಷನ್. ಸೊ ಇದು ವರ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಸೊ ಪ್ಲಾನ್ ಇಸ್ ಸೇಮ್. ಸೊ ಸೇಮ್ ಸಮೀರ್ ಮೋದಿ ಆಜಾದಿ ಪ್ಲಾನ್, ಇದು ನೆಕ್ಸ್ಟ್ ವರ್ಷನ್. ಸೊ ಯು ಕ್ಯಾನ್ ಆಲ್ಸೋ ಸೇ 2.0. ಓಕೆ, ಸೊ ಇದು ಯಾತಕ್ಕೆ ಚೇಂಜಸ್ ಆಯ್ತು? ಜಸ್ಟ್ ಸ್ಮಾಲ್ ಟ್ವೀಕ್, ಎಲ್ಲೆಲ್ಲಿ ಪ್ಲಾನ್ ಇಂದ ಲಾಸ್ ಆಗ್ತಾ ಇತ್ತು ಅದನ್ನ ಕರೆಕ್ಟ್ ಮಾಡಿ, ಯಾರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಜಾಸ್ತಿ ಇನ್ಕಮ್ ಸಿಗಲಿ ಅಂತ ಹೇಳಿ ಇದು ಕರೆಕ್ಷನ್. ಸೊ ಇದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿದೆ, ಫಸ್ಟ್ ಮಂತ್ ಇನ್ಕಮ್ ರಿಸಲ್ಟ್ ನೋಡಕ್ ಹೋಗಬೇಡಿ. ಈ ಒಂದು ಸೆಷನ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನೆಲ್ಲ ಆಗಿದೆ ಎಲ್ಲಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಈವನ್ ಲಾಸ್ಟ್ ವೀಕ್ ಕೂಡ ಸ್ಮಾಲ್ ಅಪ್ಡೇಟ್ ಆಯ್ತು. ಸೊ ಇದೇ ಒಂದು ಅನೌನ್ಸ್ ಮಾಡಿರೋ ಒಂದು ಸೆಷನ್ ಪ್ಲಾನ್ ಅಲ್ಲಿ, ಸೊ ಅದನ್ನು ಕೂಡ ನಾವು ಕವರ್ ಮಾಡ್ತಾ ಇದೀವಿ. ಸೊ ಈ ಒಂದು ಕರೆಕ್ಷನ್ ಅಲ್ಲಿ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಏನೆಲ್ಲ ಆಗಿದೆ ಅಂತ. ಸೊ ವಿಲ್ ಸಿ ಒನ್ ಬೈ ಒನ್. 10 ಏರಿಯಾಸ್ ಆಫ್ ಇನ್ಕಮ್. ನಾನು ಇದಕ್ಕಿಂತ ಹೈಲೈಟ್ ಮಾಡೋದಕ್ಕಿಂತ 62% ಆಫ್ ಇನ್ಕಮ್. ಸೊ 62% ರಿಟರ್ನ್ ಸಿಗುತ್ತೆ ನಮ್ಮ ಒಂದು ಮೋದಿಕೆರಿಂದ. ಸೊ ಫಸ್ಟ್ 2 ಇನ್ಕಮ್ ಏನಿದೆ, ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂಡ್ ರಿಟೇಲ್ ಪ್ರಾಫಿಟ್, ಇದು ನಾನು ನೀವೇ ಮಾಡ್ತೀರಾ. ರಿಮೈನಿಂಗ್ 8 ಇನ್ಕಮ್ಸ್ ಏನಿದೆ ಇದು ಕಂಪ್ನಿ ಇಶ್ಯೂ ಮಾಡುತ್ತೆ. ಸೊ ಇದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, 8 ಟೈಪ್ಸ್ ಆಫ್ ಇನ್ಕಮ್ ಕಂಪ್ನಿಯಿಂದ ಇಶ್ಯೂ ಆಗುತ್ತೆ. ಫಸ್ಟ್ 2 ಏನಿದೆ ಇದು ನೀವೇ ಅರ್ನ್ ಮಾಡ್ಕೋತೀರಾ. ಸೊ ಇದ್ರಿಂದ ನಾವು 7% ಇಂದ ನಾವು ಕಂಪ್ಲೀಟ್ 10th ಪಾಯಿಂಟ್ ಏನಿದೆ 2% ಅಟೂಟ್ ಬಂಧನ್, ಇದಿಷ್ಟು ಆಡ್ ಮಾಡಿದಾಗ ವಿ ವಿಲ್ ಗೆಟ್ 62%. ಸೊ ಇವಾಗ ನಾವು 1 by 1 ನಾವು ನೋಡ್ತಾ ಹೋಗೋಣ. ಸೊ 1 by 1 ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹೈಲೈಟ್ ಮಾಡುವಂತ ಒಂದು ಟೈಟಲ್, ನಿಮ್ಮ ಒಂದು ಜರ್ನಿ ನಮ್ಮ ಮೋದಿ ಕೇರ್ ಇದರಲ್ಲಿ ಹೇಗಾಗುತ್ತೆ. ಸೊ ಫಸ್ಟ್ ಯು ವಿಲ್ ಸ್ಟಾರ್ಟ್ ವಿತ್ ಎ ಕನ್ಸಲ್ಟೆಂಟ್ ಲೆವೆಲ್. ಸೊ ಕನ್ಸಲ್ಟೆಂಟ್ ಲೆವೆಲ್ ಅಲ್ಲಿ ಏನ್ ಸಿಗುತ್ತೆ? ಯು ವಿಲ್ ಗೆಟ್ 7% to 16% ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ರಿಟೇಲ್ ಪ್ರಾಫಿಟ್ ಕೂಡ ಯಾರಾದ್ರೂ ಮಾಡೋ ಆಗಿದ್ರೆ 20%. ದೆನ್ ಇದರಲ್ಲಿ ಪ್ಲಾನ್ ಅಲ್ಲಿ ನಿಮಗೆ ಸಿಗೋದು ಓನ್ಲಿ 16%. ಸೊ ದಿಸ್ ಈಸ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಬಿಗಿನರ್ಸ್ ಲೆವೆಲ್. ಇದನ್ನ ಬಿಗಿನರ್ಸ್ ಲೆವೆಲ್ ಅಂತ ಹೇಳ್ತೀವಿ. ದೆನ್ ಅದಾದ್ಮೇಲೆ ಸುಮಾರು ಜನ ಹೇಳೋದು ಡೈರೆಕ್ಟರ್ ಲೆವೆಲ್ ಹೋಗ್ಬೇಕು ಅಂತ. ವೈ ಡೈರೆಕ್ಟರ್ ಲೆವೆಲ್? ಬೇಕಂದ್ರೆ ಕಂಪ್ನಿಯಿಂದ ರೆಕಗ್ನಿಷನ್ ಸಿಗುವಂತ ಒಂದು ಟೈಟಲ್, ಐಡೆಂಟಿಫೈ ಆಗುವಂತ ಒಂದು ಟೈಟಲ್ ಈಸ್ ಡೈರೆಕ್ಟರ್.
ಇದರಲ್ಲಿ ಪ್ಲಾನ್ ಇಂದ ನಿಮಗೆ 20% ಆಫ್ ರಿಟರ್ನ್ಸ್ ಸಿಗುತ್ತೆ. ಸೊ BV ಮೇಲೆ ನಾವು ಕೊಡುವಂತ ಒಂದು 20% ರಿಟರ್ನ್ ಸಿಗುತ್ತೆ. ಸೊ ಇದಕ್ಕೆ ನೀವು ಏನ್ ಮಾಡ್ತಾ ಇದ್ದೀರಾ? ಓಕೆ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನ ನಾವು ಹೈಲೈಟ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಸುಮಾರು ಜನ ಟಾರ್ಗೆಟ್ ಮಾಡ್ತಾರೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಲ್ಲಿ ಬೇಸಿಕಲಿ ಯು ವಿಲ್ ಗೆಟ್ 57% ಆಫ್ ದಿ ಪ್ಲಾನ್ ರಿಟರ್ನ್ಸ್. ಪ್ಲಾನ್ ಅಲ್ಲಿ ಸಿಗುವಂತ 57% ರಿಟರ್ನ್ ಸಿಗುತ್ತೆ. ಓಕೆ, ಸೊ ಇದ್ರಲ್ಲಿ ಏನೆಲ್ಲ ಸಿಗುತ್ತೆ ನಾವು ಒಂದೊಂದಾಗಿ ಕಲಿತೀವಿ. ಡೋಂಟ್ ಹ್ಯಾವ್ ಟು ವರಿ. ಟೀಮ್ ಬಿಲ್ಡರ್ ಬೋನಸ್, LPV, ಟ್ರಾವೆಲ್ ಫಂಡ್, ಕಾರ್ ಫಂಡ್, 4 ಇನ್ಕಮ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ನಾನು APV ನಾನು ಕವರ್ ಮಾಡಿಲ್ಲ, ಯಾಕೆಂದ್ರೆ APV ಇಲ್ಲಿದೆ. ಸೊ ಆಕ್ಚುಲಿ ನೋಡೋದಾಗಿದ್ರೆ SCD ಹೋಯ್ತು ಅಂತ ಹೇಳಿದ್ರೆ ಫ್ರಮ್ APV ರಿಟೇಲ್ ಪ್ರಾಫಿಟ್, ಡೈರೆಕ್ಟರ್ ಬೋನಸ್ ಇಸ್ ಓನ್ಲಿ ಫಾರ್ ಡೈರೆಕ್ಟರ್ಸ್. ಸೊ APV ರಿಟೇಲ್ ಪ್ರಾಫಿಟ್ ಪ್ಲಸ್ another 4 types of income. So totally we can say 6 types of income ಇದರಲ್ಲಿ ನಿಮಗೆ ಸಿಕ್ತು. ಸೊ ಕಂಪನಿಯಿಂದ 57% ರಿಟರ್ನ್ಸ್ ಆಯ್ತು. ದೆನ್ ವಿ ವಿಲ್ ಐಡೆಂಟಿಫೈ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಲ್ಲಿ ನಿಮಗೆ APV ರಿಟೇಲ್ ಪ್ರಾಫಿಟ್, ದೆನ್ ಕಾರ್ ಫಂಡ್, ಟ್ರಾವೆಲ್ ಫಂಡ್, LPV, ಟೀಮ್ ಬಿಲ್ಡರ್ ಬೋನಸ್, ಹೋಮ್ ಫಂಡ್. ಸೊ ಟೋಟಲಿ ಯು ವಿಲ್ ಗೆಟ್ 7 types of income. ಓಕೆ, ಸೊ 60% ಆಫ್ ಪ್ಲಾನ್ ಇಂದ ರಿಟರ್ನ್ ಸಿಗ್ತಾ ಇದೆ. ಸೊ ದೆನ್ ಫೈನಲಿ ವಿ ಲುಕ್ ಟು ಡೈರೆಕ್ಟರ್ಸ್. ಇಲ್ಲಿ ನಿಮಗೆ ಪ್ಲಾನ್ ಅಲ್ಲಿ ಸಿಗುವಂತ ಕಂಪ್ಲೀಟ್ 62% ರಿಟರ್ನ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ನಾವು ಕಂಪ್ಲೀಟ್ 8 types ಆಫ್ ಇನ್ಕಮ್ ನಾವು ತಗೊಳ್ಳೋ ಆಗಿದ್ರೆ ವಿಚ್ ಒನ್ ಯು ವಿಲ್ ಟಾರ್ಗೆಟ್, ಯಾವ ಟೈಟಲ್ ನ ನೀವು ಟಾರ್ಗೆಟ್ ಮಾಡ್ತೀರಾ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಸುಮಾರು ಜನ ಡೈರೆಕ್ಟರ್ ಲೆವೆಲ್ಗೆ ಖುಷಿ ಆಗಿದ್ರೆ ಯು ಆರ್ ಟಾರ್ಗೆಟಿಂಗ್ ಓನ್ಲಿ 20% ಆಫ್ ದಿ ರಿಟರ್ನ್ಸ್. ಸೊ SCD ಆಗೋದ್ರೆ ಯು ಆರ್ ಟಾರ್ಗೆಟಿಂಗ್ 57% ಆಫ್ ರಿಟರ್ನ್ಸ್. ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ನಾವು ಎಲ್ಲಾನು ಸಿಗ್ತಾ ಇತ್ತು ಅಂತ ಹೇಳಿ ನಾವು 60% ಆಫ್ ರಿಟರ್ನ್ಸ್. ಸೊ ಇನ್ಕಮ್ ಜಾಸ್ತಿ ವೇರಿಯೇಷನ್ ಎಲ್ಲೂ ಆಗಿಲ್ಲ. ಯಾವ ಟೈಟಲ್ ಅಲ್ಲೂ ನಿಮಗೆ ಏನು ವೇರಿಯೇಷನ್ ಮ್ಯಾಕ್ಸಿಮಮ್ ಕಾಣೋದಿಲ್ಲ. ವೇರಿಯೇಷನ್ ಕಂಡು ಕೂಡ 5% ಹಿಯರ್ ಅಂಡ್ ದೇರ್ ಇರುತ್ತೆ ಹೊರತು ಮ್ಯಾಕ್ಸಿಮಮ್ ಆಗೋದಿಲ್ಲ. ಸೊ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಹೋದಾಗ ನಾವೆಲ್ಲರೂ ಹೇಳುವಂತ ಒಂದು ಡ್ರೀಮ್ ಇನ್ಕಮ್. ಸೊ ನಿಮ್ಮ ಫಾರಿನ್ ಟ್ರಿಪ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಲಕ್ಸುರಿ ಕಾರ್ಗಳು, ಇಲ್ಲ ಅಂದ್ರೆ ಮನೆ ತಗೊಳ್ಳುವಂತ ಟೈಟಲ್. ಹಾಗೇನೆ ನಾವು ಇವನ್ 10 lakh ಇನ್ಕಮ್ ಕ್ರಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ಟು ಏಮ್ ಫಾರ್ ಕ್ರೌನ್ ಡೈಮಂಡ್ ಡೈರೆಕ್ಟರ್. ಸೊ ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಇಫ್ ಯು ವಾಂಟ್ ಟು ಟೇಕ್ ಎ ಸ್ಕ್ರೀನ್ ಶಾಟ್, ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರೀನ್ ಶಾಟ್. ಓಕೆ, ಎಲ್ಲರೂ ಇನ್ನೊಂದು ರಿಕ್ವೆಸ್ಟ್, ಐ ಆಮ್ ಗೆಟಿಂಗ್ ಲಾಟ್ಸ್ ಆಫ್ ಮೆಸೇಜಸ್ ಆನ್ ಚಾಟ್. ಚಾಟ್ ಅಲ್ಲಿ ಸುಮಾರು ಮೆಸೇಜ್ ಬರ್ತಾ ಇದೆ. ಆಸ್ ಆಫ್ ನೌ ಯು ಕ್ಯಾನ್ ರಿಲ್ಯಾಕ್ಸ್. ಚಾಟ್ ಅಲ್ಲಿ ಚಾಟ್ಗೂ ಕೂಡ ರಿಲ್ಯಾಕ್ಸ್ ಬಿಡಿ. ಸೊ ನಿಮ್ಮ ಎಲ್ಲಾ ಡೌಟ್ಸ್ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಮ್ಮ ಡೌಟ್ ಕ್ಲಿಯರೆನ್ಸ್ಗೆ ಇವತ್ತಿನ ಸೆಷನ್ ಡೌಟ್ಗೆ ಮಾತ್ರ ನಾನು ನಿಮಗೆ ಲಾಸ್ಟ್ ಅಲ್ಲಿ 10 minutes ಟೈಮ್ ಕೊಡ್ತಿದ್ದೀನಿ. ಓಕೆ, ಸೊ ಇವಾಗಲೇ ಕಾರ್ ಫಂಡ್, ಹೌಸ್ ಫಂಡ್ ಯಾವ ಕ್ವಶನ್ಸ್ ನಾನು ತಗೊಳ್ಳೋದಿಲ್ಲ. ಸೊ ಇವತ್ತಿನ ಸೆಷನ್ ನಾನು ಆನ್ಸರ್ ಮಾಡ್ಬೇಕು ಅಂತ ಹೇಳಿದ್ರೆ ಓನ್ಲಿ ಇನ್ ದಿ ಎಂಡ್ 10 minutes ಟೈಮ್ ಅಲ್ಲಿ ಮಾತ್ರ. ಸೊ ಆಸ್ ಆಫ್ ನೋ ಚಾಟ್ ಬಾಕ್ಸ್ ಅಲ್ಲಿ ಯಾರು ಕೂಡ ಮೆಸೇಜ್ ಹಾಕಿ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಕೋಬಿಡಿ. ಓಕೆ, ಸೊ ಚಾಟ್ ಓನ್ಲಿ ನನಗೆ ಮಾತ್ರ ಬರುತ್ತೆ. ಸೊ ಐ ಆಮ್ ನಾಟ್ ಅಲೋವಿಂಗ್ ಯು ಟು ಡಿಸ್ಟರ್ಬ್ ಎನಿ ಅದರ್ ಪೀಪಲ್. ಸೊ ಹಾಗೇನೆ ಇವತ್ತಿನ ಸೆಷನ್ಸ್ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಇವಾಗಲೇ ನಿಮ್ಮ ಡೌಟ್ಸ್ ನ ಹಾಕೋದಕ್ಕೂ ಹೋಗ್ಬೇಡಿ. ಫಸ್ಟ್ ಇವತ್ತಿನ ಎಂಟೈರ್ ಸೆಷನ್ ಅಟ್ ಲೀಸ್ಟ್ 8:15 ತನಕ ಕೇಳಿ. 8:15 ತನಕ ಏನೇ ಡೌಟ್ಸ್ ಬಂದ್ರು ಆಫ್ಟರ್ 8:15 ಚಾಟ್ ಬಾಕ್ಸ್ ನ ಯೂಸ್ ಮಾಡಿ. ಅಲ್ಲಿ ತನಕ ಅದಕ್ಕೂ ರಿಲ್ಯಾಕ್ಸ್ ಆಗಿ ನೀವು ಕೂಡ ರಿಲ್ಯಾಕ್ಸ್ ಆಗಿ ಕೂತ್ಕೋಬಹುದು. ಸೊ ಇದು ನಮ್ಮ ಒಂದು ಪ್ಲಾನ್ ಅಲ್ಲಿ ನಾವು ಟಾರ್ಗೆಟ್ ಮಾಡ್ಬೇಕಾಗಿರುವಂತ ಒಂದು ಟೈಟಲ್. ಇದು ನಿಮಗೆ ಬಿಟ್ಟಿದ್ದು. ಸೊ ನಾವು ಇವಾಗ ಕಂಪ್ನಿ ಕಡೆಯಿಂದ ವಿ ವಿಲ್ ಸೇ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಎಲ್ಲರೂ ಹೈಲೈಟ್ ಮಾಡಬೇಕು. ಸೊ ಕಂಪ್ನಿಲಿ ಸಿಗುವಂತ ಎಂಟೈರ್ ಬೆನಿಫಿಟ್ ನ ನೀವು ತಗೊಳ್ಳೋ ಆಗಿದ್ರೆ ಯು ಹ್ಯಾವ್ ಟು ಏಮ್ ಫಾರ್ ಕ್ರೌನ್ ಡೈಮಂಡ್ ಡೈರೆಕ್ಟರ್. ಸೊ ಇದು ಜಸ್ಟ್ ಬಿಗಿನರ್ಸ್ಗೆ ಒಂದು ಸ್ಮಾಲ್ ಬೇಸಿಕ್ ಇನ್ಫಾರ್ಮೇಶನ್. ನಾವು ಇದನ್ನ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ಲಾನ್ ಅಲ್ಲಿ ಸಿಗುವಂತ ಒಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ PV ಅಂತ ಹೇಳ್ತೀವಿ. ಇದೆಲ್ಲ ಹೇಗ್ ಬರುತ್ತೆ? ಸೊ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಎಲ್ಲರಿಗೂ ಗೊತ್ತು, ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಸೊ ಪ್ರಾಡಕ್ಟ್ ಇಂದ ನಮಗೆ ಏನ್ ಬರುತ್ತೆ? ಪ್ರಾಡಕ್ಟ್ ಇಂದ ನಾವು ಪ್ರಾಡಕ್ಟ್ ಬೇಸಿಕಲಿ MRP ಇದೆ. MRP ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್.
ಸೊ ಇದನ್ನ ನೀವು ಮೆಂಬರ್ ಆಗಿ ತಗೊಂಡಾಗ ನಿಮಗೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಬೇಸಿಕಲಿ ಇಟ್ ವಿಲ್ ಬಿ ಡಿಫರೆನ್ಸ್ ಆಫ್ ಎನಿಥಿಂಗ್ ಬಿಟ್ವೀನ್ 10% ಲೆವೆಲ್ ಟು 20% ಲೆವೆಲ್. 10ರಿಂದ 20% ತನಕ ನಿಮಗೆ MRP DP ಡಿಫರೆನ್ಸ್ ಸಿಗುತ್ತೆ. DP ಇಂದ ನಾವು ನಿಮಗೆ ಪಾಯಿಂಟ್ಸ್ ಅಂತ ಕೊಡ್ತೀವಿ. ಪಾಯಿಂಟ್ಸ್ ಅದಕ್ಕೆ ಬೇಸಿಕಲಿ ಪಾಯಿಂಟ್ಸ್ ಅಂತ ಕೊಡೋದು, ಯಾರು ಇದನ್ನ ಬಿಸ್ನೆಸ್ ಆಗಿ ತಗೊಂಡಿದ್ದಾರೆ ಅವರಿಗೆ ಟೈಟಲ್ ಆಮೇಲೆ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂತ ನಾವು ಪಾಯಿಂಟ್ಸ್ ಅಸೈನ್ ಮಾಡ್ತೀವಿ. ಇಷ್ಟೇನೆ. ಇದು DP ಗೆ ಕನೆಕ್ಟೆಡ್, ಡೈರೆಕ್ಟ್ ಆಗಿ DP ಇಂದನೇ ಇದನ್ನ ನಾವು ತಗೋತೀವಿ. ಸೊ ಹಾಗೇನೆ ಇದು ಕಂಪ್ನಿಗೆ ಸಿಗುವಂತ ಒಂದು ಮಾರ್ಜಿನ್ ಏನಿದೆ ಅದ್ರ ಮೇಲೆ ಇದು ಸಿಗುವಂತದ್ದು. ಓಕೆ, ಸೊ ಇದು DP ರೇಟ್ ಮೇಲೆ ನಾವು 10% ಇಂದ 20% ತನಕನು ಇದು ವೇರಿಯೇಷನ್ ಇರುತ್ತೆ. ಸೊ ನಮ್ಮ ಒಂದು ಕಂಪ್ನಿಗೆ ಸಿಗುವಂತ ಒಂದು ಪ್ರಾಫಿಟಬಿಲಿಟಿ ಶೇರಿಂಗ್ ಮೇಲೆ ನಾವು ಇದು BV ನ ಶೇರ್ ಮಾಡ್ತೀವಿ. BV ಅಂತ ಹೇಳಿದ್ರೆ ಬೇಸಿಕಲಿ ಈ ಪಾಯಿಂಟ್ಸ್ ಅಂತ ಏನಿದೆ ನಾವು ಎರಡು ತರ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಪಾಯಿಂಟ್ ವ್ಯಾಲ್ಯೂ ಅಂತ, ಇನ್ನೊಂದು ಬಿಸ್ನೆಸ್ ವಾಲ್ಯೂಮ್ ಅಂತ. ಪಾಯಿಂಟ್ ವ್ಯಾಲ್ಯೂ ಅನ್ನೋದು ಬೇಸಿಕಲಿ ಟೈಟಲ್ ಮೇಲೆ ಡಿಸೈಡ್ ಆಗುತ್ತೆ. ಟೈಟಲ್ ಡಿಸೈಡ್ ಮಾಡೋದಕ್ಕೆ ಅಂತ ನಾವು ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅಂತ ನಾವು ತಗೋತೀವಿ. ಸೊ ಅದು ಟೈಟಲ್ ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಬಿಸ್ನೆಸ್ ವಾಲ್ಯೂಮ್ ಅಂತ ನಾವು ನೋಡ್ತೀವಿ. ಬಿಸ್ನೆಸ್ ವಾಲ್ಯೂಮ್ ನಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ಗೆ ಬೇಕಾಗಿದೆ. ಸೊ ಕಂಪ್ನಿ ಏನೇ ಒಂದು ಇನ್ಕಮ್ ಇಶ್ಯೂ ಮಾಡೋದಾಗಿದ್ರೆ ನಾವು BV ನ ನೋಡ್ತೀವಿ. ಹಾಗೇನೆ ನಿಮಗೆ ಟೈಟಲ್ ಕೊಡೋ ಆಗಿದ್ರೆ ನಾವು ಪಾಯಿಂಟ್ ವ್ಯಾಲ್ಯೂನ ನೋಡ್ತೀವಿ. ಸೊ ಇದು ನಿಮ್ಮ ಓನ್ ಹೆಸರಲ್ಲಿ ಮಾಡ್ಕೊಳ್ಳೋ ಆಗಿದ್ರೆ ಇದು ಪರ್ಸನಲ್ ಆಗುತ್ತೆ, ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ. ಯಾರೆಲ್ಲ ಕನ್ಸಲ್ಟೆಂಟ್ ಅವರ ಓನ್ ಹೆಸರಲ್ಲೇ ಬಿಲ್ ಮಾಡ್ತಾರೆ ಅದು ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಆಗುತ್ತೆ. ಇಲ್ಲಾಂದ್ರೆ ಪರ್ಸನಲ್ ಬಿಸ್ನೆಸ್ ವಾಲ್ಯೂಮ್ ಅಂತ ಆಗುತ್ತೆ. ಅಕಸ್ಮಾತ್ ಅವ್ರನ್ನ ಬಿಟ್ಟು ಅವರ ಟೀಮ್ ಇಂದ ಏನೇ ತಗೊಂಡ್ರು, ಗ್ರೂಪ್ ಅವ್ರನ್ನ ಬಿಟ್ಟು ಅವರ ಗ್ರೂಪ್ ಇಂದ ಏನೇ ಪಾಯಿಂಟ್ ನ ತಗೊಂಡಾಗ ಅದನ್ನ ನಾವು ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅದು ಟೈಟಲ್ ಆಗುತ್ತೆ. ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂತ ನಾವು ನೋಡಿದಾಗ ಅದು ಮತ್ತೆ ಟೀಮ್ ಇಂದ ನಾವು ಇನ್ಕಮ್ ಹೇಗೆ ಡಿವೈಡ್ ಮಾಡಬೇಕು ಅದನ್ನ ತಗೊಳ್ಳೋದಕ್ಕೆ ಅಂತ ನಾವು ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂತ ನೋಡ್ತೀವಿ. ಸೊ ಇದು ಬಿಸ್ನೆಸ್ ವಾಲ್ಯೂಮ್, ಇನ್ನೊಂದು ಪಾಯಿಂಟ್ ವ್ಯಾಲ್ಯೂ. ಸೊ ಒನ್ ಫಾರ್ ಟೈಟಲ್, ಒನ್ ಫಾರ್ ಇನ್ಕಮ್. ಯಾಕೆ ಇದನ್ನ ಪಾಯಿಂಟ್ ಕೊಡ್ತೀವಿ? ಬೇಸಿಕಲಿ ಇನ್ಕಮ್ ನ ಹೇಗೆ ಡಿವೈಡ್ ಮಾಡಬೇಕು ಅಂತ ನೋಡೋದಕ್ಕೆ ಅಂತ ನಾವು ಪಾಯಿಂಟ್ ಕೊಡ್ತೀವಿ. ಯಾಕೆ, ಎಷ್ಟು, ಯಾವ ತರ ಇದು ಕ್ಯಾಲ್ಕುಲೇಟ್ ಆಗುತ್ತೆ? ಇದಕ್ಕೆ ಕ್ಯಾಲ್ಕುಲೇಟ್ ಆಗೋದು ಒಂದು ಇದು ಕಂಪ್ನಿಗೆ ಪ್ರಾಫಿಟಬಿಲಿಟಿ ಪ್ರಾಡಕ್ಟ್ಸ್ ಇಂದ ಏನು ಸಿಗುತ್ತೆ ಆ ಪ್ರಾಫಿಟಬಿಲಿಟಿನ ನಮ್ಮ ಪಾರ್ಟ್ನರ್ಸ್ ಅಂದ್ರೆ ನೀವೆಲ್ಲ ಯಾರಿದಾರ ನಮ್ಮ ಎಂಟೈರ್ ಕನ್ಸಲ್ಟೆಂಟ್ ಬೇಸ್ಗೆ ಅವರ ಒಂದು ಕಾಂಟ್ರಿಬ್ಯೂಷನ್ ತಕ್ಕನಾಗೆ ನಾವು ಶೇರ್ ಮಾಡೋದನ್ನೇ ನಾವು ಪಾಯಿಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಅಂತ ಪಾಯಿಂಟ್ ಕೊಟ್ಟಿದೀವಿ. ಸೊ ಅದಾದ್ಮೇಲೆ ಇನ್ನೊಂದು PG/PV ಅಂತ ಬರುತ್ತೆ. ಸೊ ಇದನ್ನ ನಾವು ಡೈರೆಕ್ಟರ್ ಲೆವೆಲ್ ಇಂದ ನಾವು ನೋಡ್ತೀವಿ. PG/PV ಅನ್ನೋದು ಪರ್ಸನಲ್ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ. ಇದನ್ನ ಡೈರೆಕ್ಟರ್ ಇಂದ ನೋಡ್ತೀವಿ. ಸೊ ಡೈರೆಕ್ಟರ್ ಅಂತ ಹೇಳಿದ್ರೆ ಆಕ್ಚುಲಿ ಈ ತರ. ಸೊ ಇದು ನಿಮಗೆ ಹೋಗ್ತಾ ಹೋಗ್ತಾ ಯಾರಿಗೆಲ್ಲ ಆಲ್ರೆಡಿ ಗೊತ್ತಿದೆ ಅವ್ರಿಗೆ ನೋ ಇಶ್ಯೂಸ್. ಯಾರಿಗೆಲ್ಲ ಇನ್ನು ಗೊತ್ತಿಲ್ಲ, ಸೊ ದಿಸ್ ಈಸ್ ಡೈರೆಕ್ಟರ್. ಡೈರೆಕ್ಟ್ ಅಂತ ಹೇಳಿದ್ರೆ ನಾವು 16% ಅಂತ ಹೇಳ್ತೀವಿ. ಸೊ 16%, ಸೊ ನಾನ್ ಡೈರೆಕ್ಟರ್ ಲೆಗ್ ಇಂದ ಏನು ಬರುತ್ತೆ ಅದನ್ನ ನಾವು PG/PV ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡಬಹುದು PG/PV ಇಲ್ಲ PG/BV. ಸೊ ನಾನ್ ಡೈರೆಕ್ಟರ್ ಲೆಗ್ ಅಂದ್ರೆ 16% ಲೆಗ್ಸ್ ನ ಬಿಟ್ಟು ಮಿಕ್ಕಿದ್ದೆಲ್ಲಾನು ಕೂಡ ನಾವು PG/BV ಇಲ್ಲ PG/PV ಅಂತ ನಾವು ಹೇಳ್ತೀವಿ. ಓಕೆ, ಇದು ಕೆಲವು ಟರ್ಮಿನಾಲಜೀಸ್. ಇದನ್ನ ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ನಿಜವಾಗ್ಲೂ ಈಸಿ ಆಗುತ್ತೆ. ಇದು ಫಸ್ಟ್ ಟೈಮ್ ಕೇಳಿದಾಗ ರಿಯಲಿ ಕನ್ಫ್ಯೂಸಿಂಗ್. ನಾನು ಯಾವಾಗ್ಲೂ ಮೊದಲಿನ ಹೇಳೋದು ಕನ್ಫ್ಯೂಸ್ ಸ್ಟೇಟ್ ಈಸ್ ಅ ಬೆಟರ್ ಸ್ಟೇಟ್ ಅಂತ. ಅದಕ್ಕೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಸೊ ಅದಕ್ಕೆ ಅಂತ ಕನ್ಫ್ಯೂಸ್ ಇಸ್ ಆಲ್ವೇಸ್ ಬೆಟರ್. ಓಕೆ, ಸೊ ಇಫ್ ಯು ವಾಂಟ್ ಟು ಟೇಕ್ ದಿಸ್ ಸ್ಕ್ರೀನ್ ಶಾಟ್ ಇದನ್ನು ಕೂಡ ಬೇಕಾದ್ರೆ ತಗೋಬಹುದು. ಯಾರಿಗೆ ಪಾಯಿಂಟ್ ಯಾತಕ್ಕೆ ಅಂತ ಕೇಳಿದವ್ರಿಗೆ, ಇಲ್ಲಾಂದ್ರೆ ಹೇಗೆ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. MRP ಇಂದ ನಿಮ್ಗೆ ಪಾಯಿಂಟ್ ನ ನಾವು ಹೇಗೆ ತೋರಿಸ್ತೀವಿ ಅಂತ. ಓಕೆ, ಅದಾದ್ಮೇಲೆ ನಿಮಗೆ ಪ್ರೆಸೆಂಟ್ PV/BV ರೇಷಿಯೋ. PV/BV ರೇಷಿಯೋ ಅಂದ್ರೆ ಒಂದು ಪಾಯಿಂಟ್ಗೆ ಎಷ್ಟು BV ಕೊಡ್ತೀವಿ ಅಂತ ನಾವು ತೋರಿಸುವಂತ ಒಂದು ರೇಷಿಯೋ. ಅದು 1:27. ಸೊ ಒಂದು ಪಾಯಿಂಟ್ಗೆ ನಾವು 27 BV ನ ಕೊಡ್ತೀವಿ. ಸೊ ನಾನು ಅವಾಗಲೇ ಹೇಳಿದೆ PV ಇಸ್ ಫಾರ್ ಟೈಟಲ್, BV ಇಸ್ ಫಾರ್ ಇನ್ಕಮ್. ಒಂದು ಪಾಯಿಂಟ್ಗೆ ನಾವು 27
ಬಿಸ್ನೆಸ್ ವಾಲ್ಯೂಮ್ ಕೊಡ್ತಾ ಇದೀವಿ. ಸೊ ಇದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಆಸ್ ಆಫ್ ನೌ ಇದು ನಿಮಗೆ ಜಸ್ಟ್ ಒಂದು ಇದರ ಓರಲ್ಲಿ ನಿಮಗೆ ತೋರಿಸಬಹುದು. ನಾನು ಅದನ್ನ ಜಸ್ಟ್ ಡಿವೈಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಒಬ್ಬ 7%ಗೆ ಅರ್ಥ ಮಾಡಿಸೋದಕ್ಕೆ ಅಂತ ಜಸ್ಟ್ ಡಿವೈಡ್ ಮಾಡಿ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಸೊ ವರ್ಕ್ ದ ಪ್ಲಾನ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ವರ್ಕ್ ದ ಪ್ಲಾನ್. ಸೊ ಸುಮಾರು ಜನ ಕೇಳುವಂತ ಕ್ವಶನ್ಸ್, ಪ್ಲಾನ್ ಅಲ್ಲಿ ಏನ್ ಸಿಗುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಯಾರು ಕೂಡ ಪ್ಲಾನ್ ತಕ್ಕನಾಗೆ ಹೇಗೆ ವರ್ಕ್ ಮಾಡಬೇಕು ಅಂತ ಯಾರು ಕೇಳೋದಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಗಿದ್ರೆ ಅದೇ ವರ್ಕ್ ದ ಪ್ಲಾನ್. ಪ್ಲಾನ್ ತಕ್ಕನಾಗೆ ನಾನು ವರ್ಕ್ ಮಾಡಿದ್ರೆ ಅವಾಗಲೇ ಬೆನಿಫಿಟ್ ಜಾಸ್ತಿ. ಸೊ ಅದೇ ವರ್ಕ್ ದ ಪ್ಲಾನ್ ಸೆಷನ್. ಪ್ಲಾನ್ ಹೇಗೆ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ, ನಾನು 1 lakh BV ಕೊಟ್ಟಾಗ ಅದರಿಂದ ಎಷ್ಟು ಇನ್ಕಮ್ ತಗೋಬಹುದು ಅಂತ ನೀವು ತಿಳ್ಕೊಳ್ಳೋದೆ ವರ್ಕ್ ದ ಪ್ಲಾನ್. ಮ್ಯಾಕ್ಸಿಮಮ್ ರಿಟರ್ನ್ಸ್, ನೀವು ಎಷ್ಟು ಬಿಸ್ನೆಸ್ ವಾಲ್ಯೂಮ್ ಕೊಡ್ತೀರಾ ಮ್ಯಾಕ್ಸಿಮಮ್ ರಿಟರ್ನ್ಸ್ ತಗೊಳ್ಳೋದೆ ವರ್ಕ್ ದ ಪ್ಲಾನ್. ನೋ ದ ಪ್ಲಾನ್ ಅಂತ ಹೇಳಿದ್ರೆ ಜಸ್ಟ್ ಪ್ಲಾನ್ ಅರ್ಥ ಮಾಡ್ಕೊಳ್ಳೋದು. LPB ಹೇಗೆ ಸಿಗುತ್ತೆ, ಟೀಮ್ ಬಿಲ್ಡರ್ ಬೋನಸ್ ಹೇಗೆ ಸಿಗುತ್ತೆ, ದಟ್ ಈಸ್ ನೋಯಿಂಗ್ ದ ಪ್ಲಾನ್. ಓಕೆ, ಸೊ ಯಾವ ತರ ಕ್ವಶನ್ ಕೇಳಬೇಕು, ರೂಲ್ಸ್ ರಿವಾರ್ಡ್ಸ್ ನನ್ನ ಯಾವ ಟೈಟಲ್ ಅಲ್ಲಿ ಏನ್ ಸಿಗುತ್ತೆ, ಅದು ನೋಯಿಂಗ್ ದ ಪ್ಲಾನ್. ಇಲ್ಲ ಅಂತ ಹೇಳಿದ್ರೆ ಹೇಗೆ ನನ್ನ ಟೀಮ್ ಇಂದ ಎಫೆಕ್ಟ್ ಆಗುತ್ತಾ. ಸೊ ಇವಾಗ ಆಲ್ಮೋಸ್ಟ್ 1 month ಇಂದ ನನಗೆ ಕೇಳ್ತಾ ಇರುವಂತ ನಾರ್ಮಲ್ ಕ್ವಶನ್ ಇದೇನೆ, ನನಗೆ ಟೀಮ್ ಇಂದ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಾನೆ ಸುಮಾರು ಜನದ ಕ್ವಶನ್. ಸೊ ವಿಚ್ ಇಸ್ ನಾಟ್ ಎ ರೈಟ್ ಮೆಥಡ್. ಸೊ ನಿಮ್ಮ ಕ್ವಶನ್, ನಾನು ಏನ್ ಮಾಡ್ಬೇಕು, ನಾನು ಹೇಗೆ ವರ್ಕ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋದು. ನಾನು ನನ್ನ ಟೀಮ್ ಜೊತೆಗೆ ಸಕ್ಸಸ್ ಆಗೋಗಿದ್ರೆ ಯಾವ ರೀತಿಲಿ ವರ್ಕ್ ಮಾಡಬೇಕು, ನನ್ನ ಟೀಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ತೋರಿಸ್ಬೇಕು. ಇದೊಂದು GPS ಸಿಸ್ಟಮ್ ಇದ್ದಾಗೆ. ಸೊ ನಿಮಗೆ 1 ಲಕ್ಷ ಇನ್ಕಮ್ಗೆ ಹೇಗೆ ವರ್ಕ್ ಮಾಡಬೇಕು, ರೂಟ್ ಪ್ಲಾನ್, ದಟ್ ಈಸ್ ವರ್ಕ್ ದ ಪ್ಲಾನ್. ನಿಮಗೆ 5 ಲಕ್ಷ ಇನ್ಕಮ್ ತಗೊಳ್ಳೋದೇ ಹೇಗೆ ಮಾಡಬೇಕು, ದಟ್ ಈಸ್ GPS ವರ್ಕ್ ದ ಪ್ಲಾನ್. 10 ಲಕ್ಷ ಇನ್ಕಮ್ಗೂ ಕೂಡ ಹೇಗೆ ವರ್ಕ್ ಮಾಡಬೇಕು, ವರ್ಕ್ ದ ಪ್ಲಾನ್, ನಮ್ಮ GPS ಸಿಸ್ಟಮ್. ಓಕೆ, ಸೊ ಇದಿಷ್ಟು ಜಸ್ಟ್ ಒಂದು ನಾರ್ಮಲ್ ಇಂಪಾರ್ಟೆನ್ಸ್. ಓಕೆ, ಸೊ ಇದು ನಮ್ಮ ಫಸ್ಟ್ ಇನ್ಕಮ್ ಪ್ಲಾನ್. ರಿಟೇಲ್ ಪ್ರಾಫಿಟ್ ಎಲ್ಲರೂ ಹೇಳ್ತಾರೆ. ರಿಟೇಲ್ ಪ್ರಾಫಿಟ್ ನೋಡುವಂತವ್ರಿಗೆ ಇದು ವರ್ಕ್ ಪ್ಲಾನ್ ಅರ್ಥ ಆಗಲ್ಲ, ಇಲ್ಲ ಅಂತ ಹೇಳಿದ್ರೆ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ರಿಟೇಲ್ ಪ್ರಾಫಿಟ್ ವರ್ಕ್ ಮಾಡ್ತಾರೆ ಅವರು ಟೀಮ್ಗೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ಯಾರು ಟೀಮ್ ಫೋಕಸ್ ಮಾಡ್ತಾರೆ ಅವರ ರಿಟೇಲ್ ಜಾಸ್ತಿ ಬರೋದಿಲ್ಲ. ಸೊ ಇದು ಎರಡೂ ಕೂಡ ಒಂದು ಮೇಲೆ ಒಂದು ಡಿಪೆಂಡ್ ಆಗಿಲ್ಲ. ಸೊ ಎರಡೂ ಕೂಡ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ರಿಟೇಲ್ ಪ್ರಾಫಿಟ್ ಮಾಡಬೇಕು ಅನ್ನೋದ್ರೆ ನಿಮ್ಮ ಹತ್ರ ಇರುವಂತ ಒಂದೇ ಒಂದು ಸೊಲ್ಯೂಷನ್, ಬೇಸಿಕಲಿ ಪ್ರಾಡಕ್ಟ್ ನಾಲೆಜ್ ಜಾಸ್ತಿ ತಗೊಳ್ಳೋದು. ಪ್ರಾಡಕ್ಟ್ ನಾಲೆಜ್ ಜಾಸ್ತಿ ತಗೊಂಡು ನೀವು ವರ್ಕ್ ಮಾಡಿದ್ರೆ ಇಟ್ ವಿಲ್ ಬಿ ರಿಟೇಲ್. ಸೊ ಟೀಮ್ ಬಿಲ್ಡ್ ಮಾಡೋದನ್ನ ಕಲ್ತ್ಕೊಂಡಾಗ, ಟೀಮ್ ಬಿಲ್ಡ್ ಮಾಡಿ ಟೀಮ್ ಕಲ್ತ್ಕೊಂಡಾಗ, ದೆನ್ ಯು ಆರ್ ವರ್ಕಿಂಗ್ ಆಸ್ ಪರ್ ದಿ ಪ್ಲಾನ್. ಅವಾಗ ನಿಮ್ಗೆ ರಿಮೈನಿಂಗ್ ಇನ್ಕಮ್ ನಿಮ್ಗೆ ಸಿಗುತ್ತೆ. ರಿಟೇಲ್ ಅಲ್ಲಿ ಹೋದಾಗ ನಿಮ್ಮ ಟೀಮ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನಂತೂ ಎಲ್ಲೂ ಕೂಡ ಹೈಲೈಟ್ ಮಾಡೋದಿಲ್ಲ ರಿಟೇಲ್ ಹೋಗಿ ಅಂತ. ದಟ್ಸ್ ಎ ಲಾಸ್ಟ್ ಆಪ್ಷನ್. ನಮ್ಮ ಫೋಕಸ್ ಯಾವಾಗ್ಲೂ ಕೂಡ, ನೀವು ನಿಜವಾಗ್ಲೂ ನೆಟ್ವರ್ಕರ್ ಆಗೋಗಿದ್ರೆ, ನೆಟ್ವರ್ಕರ್ ಹ್ಯಾಸ್ ಟು ಫೋಕಸ್ ಆನ್ ಟೀಮ್ ಡೆವಲಪ್ಮೆಂಟ್. ಟೀಮ್ ಡೆವಲಪ್ಮೆಂಟ್ ಅಲ್ಲೇ ನಿಮ್ಮ ಒಂದು ಫ್ಯೂಚರ್ ಇನ್ಕಮ್ ಇರೋದು. ಹಾಗೆ ಇದು ಪ್ಯಾಸಿವ್ ಇನ್ಕಮ್ ಕೂಡ. ಸೊ ರಿಟೇಲ್ ಪ್ರಾಫಿಟ್ ನಾವು ಟಚ್ ಮಾಡ್ತಾ ಇಲ್ಲ. ಸೊ ನಮ್ಮ ಪ್ರಕಾರ ಇದು ಮೊದಲನೇ ಇನ್ಕಮ್ ಕ್ಯಾಲ್ಕುಲೇಷನ್, ಪ್ಲಾನ್ ಪ್ರಕಾರ ಇದು 3ನೇ ಇನ್ಕಮ್ ಕ್ಯಾಲ್ಕುಲೇಷನ್. ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್, ನಾವು ಇದನ್ನ ಶಾರ್ಟ್ ವರ್ಷನ್ ಅಲ್ಲಿ APB ಅಂತ ಹೇಳ್ತೀವಿ. ಸೊ APB ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್, ಹೆಸರು ಹೇಳೋ ತರ ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಕ್ಯುಮುಲೇಟ್ ಆಗ್ತಾ ನಿಮ್ಮ ಒಂದು ಟೈಟಲ್ ಜಂಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ನೀವು ಕೊಟ್ಟಿದ್ದ BVನೇ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಎಲ್ಲಾ ಮಂತು ಕೂಡ ನಿಮ್ಮ ಲಾಸ್ಟ್ ಮಂತಿನ ಬಿಸ್ನೆಸ್ಗೆ ಈ ಮಂತಿನ ಬಿಸ್ನೆಸ್ ಆಡ್ ಆಗಿ ನಿಮ್ಮ ಒಂದು ಟೈಟಲ್ ಜಂಪ್ ಮಾಡೋದಕ್ಕೆ ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅಕ್ಯುಮುಲೇಷನ್ ನಿಮ್ಮ ಒಂದು ಟೈಟಲ್ ಇಲ್ಲ ಅಂದ್ರೆ ಲೆವೆಲ್ ಜಂಪ್ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ.
ಸೊ ಲೆವೆಲ್ ಯಾವಾಗ ಜಂಪ್ ಆಗುತ್ತೆ, ಆಬ್ವಿಯಸ್ಲಿ ನಿಮ್ಮ ಇನ್ಕಮ್ ಕೂಡ ಜಂಪ್ ಆಗುತ್ತೆ. ಸೊ ಇವೆರಡು ಕೂಡ ಪ್ಯಾರಲಲಿ ಹೋಗುತ್ತೆ. ಇನ್ಕಮ್ ಟೈಟಲ್ ಗೆ ಕನೆಕ್ಟ್ ಆಗಿಲ್ಲ, ಆದ್ರೆ ಈ ಒಂದು ಲೆವೆಲ್ ಅಲ್ಲಿ ನಿಮ್ಗೆ ಖಂಡಿತ ಇನ್ಕಮ್ ಜಂಪ್ ಆಗೋದು ನಿಮ್ಮ ಟೈಟಲ್ ಜಂಪ್ ಆಗದಂಗೆ ಆಗುತ್ತೆ. ಸೊ ಎರಡು ಕೂಡ ಆಸ್ ಆಫ್ ನೋ ಟಿಲ್ ಡೈರೆಕ್ಟ್ ಲೆವೆಲ್ ಈಸ್ ಕನೆಕ್ಟೆಡ್, ಅದಾದ್ಮೇಲೆ ಇಲ್ಲ. ಸೊ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಎವ್ರಿ ಮಂತ್ ನಿಮ್ಮ ಲಾಸ್ಟ್ ಮಂತ್ ಬಿಸ್ನೆಸ್ ವಾಲ್ಯೂಮ್ಗೆ ಆಡ್ ಆಗುತ್ತೆ. ಸೊ ಯಾವ ಮಂತ್ ಕೂಡ ನೀವು 0 ಇಂದ ಸ್ಟಾರ್ಟ್ ಮಾಡೋದಿಲ್ಲ. ಫ್ರಮ್ ಫಸ್ಟ್ ಮಂತ್ ನಿಮ್ಮ ಎಲ್ಲಾ ವಾಲ್ಯೂಮ್ ಆಡ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಟೇಬಲ್ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್. ಇದು ಆಲ್ರೆಡಿ ಪ್ಲಾನ್ ಪಿಪಿಟಿ ಇದೆ. ಸುಮಾರು ಸ್ಲೈಡ್ಸ್ ನಾನು ಆಲ್ರೆಡಿ ಪ್ಲಾನ್ ಇಂದಾನೆ ನಾನು ತಗೊಂಡಿದ್ದೀನಿ. ಆದಷ್ಟು ಕಾಪಿ ಅದರಿಂದಾನೆ ಸ್ಲೈಡ್ಸ್ ನ ಕಾಪಿ ಮಾಡಿದ್ದೀನಿ. ಸೊ ನೋ ಇಶ್ಯೂಸ್. ಹಾಗೇನೆ ಈ ಒಂದು ಟೇಬಲ್ ಬಯಾರ್ಟ್ ಆಗಬೇಕು ಎಲ್ಲರಿಗೂ. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಒಂದು ಲೆವೆಲ್ ಜಂಪ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಈ ಒಂದು ಟೇಬಲ್ ಸ್ಕ್ರೀನ್ ಶಾಟ್ ತಗೊಳ್ಳೋಗಿದ್ರೆ ತಗೊಬಹುದು. ಓಕೆ, ಎವ್ರಿವನ್ ಈಸ್ ಲುಕಿಂಗ್ ಫಾರ್ ಎ ಫೇಸ್ಬುಕ್ ಲಿಂಕ್. ಓಕೆ, ಫೇಸ್ಬುಕ್ ಲಿಂಕ್ ಕೊಡ್ತೀನಿ, ಒಂದೇ ಒಂದು ನಿಮಿಷ. ಸೊ ಎಲ್ಲರೂ ಈ ಒಂದು ಟೇಬಲ್ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಗೊತ್ತಿರೋರು ನೋ ಇಶ್ಯೂ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ, ಸೊ ಇದು ಟೇಬಲ್ ಆಯ್ತು. ಸೊ ಫಸ್ಟ್ ಇದು APB ಅರ್ಥ ಮಾಡ್ಕೊಳ್ಳೋದಾಗಿದ್ರೆ, APB ಜಸ್ಟ್ ಎ ಬಿಗಿನರ್ಸ್ ಇನ್ಕಮ್. ಇದನ್ನ ಬಿಗಿನರ್ಸ್ ಇನ್ಕಮ್ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಬಿಗಿನಿಂಗ್ ಅಲ್ಲಿ ಸಿಗುವಂತ ಒಂದು ಇನ್ಕಮ್. ದಿಸ್ ಇಸ್ ನಾಟ್ ಎ ಬಿಗ್ ಇನ್ಕಮ್. ಆಮೇಲೆ ಇದು ಜಸ್ಟ್ ಅಪ್ಲೈನ್ ಅಂಡ್ ಡೌನ್ಲೈನ್ ಡಿಫರೆನ್ಷಿಯಲ್ ಇನ್ಕಮ್. ಅಪ್ಲೈನ್ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಡೌನ್ಲೈನ್ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಸೊ ಅವ್ರಿಗಿಬ್ಬರಿಗೂ ಇರುವಂತ ಒಂದು ಡಿಫರೆನ್ಸ್ ಇನ್ಕಮ್. ಸೊ ಅಪ್ಲೈನ್ ಇವಾಗ 10% ಇದು, ಡೌನ್ಲೈನ್ 7% ಇದ್ರೆ ದೇರ್ ಇಸ್ ಅ ಡಿಫರೆನ್ಸ್. ಅಪ್ಲೈನು 7% ಅಲ್ಲಿ ಇದ್ದಾರೆ, ಡೌನ್ಲೈನ್ ಕೂಡ 7% ಅಲ್ಲಿ ಇದ್ದಾರೆ, ದೇರ್ ಇಸ್ ನೋ ಡಿಫರೆನ್ಸ್. ಸೊ ಅವಾಗ ನನಗೆ ಡಿಫರೆನ್ಸ್ ಇಲ್ಲಾಂದ್ರೆ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಸಿಗೋದಿಲ್ಲ. ಸೊ ಇವೆರಡು ಪಾಯಿಂಟ್ ನ ಜ್ಞಾಪಕ ಇಟ್ಕೊಳ್ಳಿ. ಇಟ್ಸ್ ಎ ಬಿಗಿನರ್ಸ್ ಇನ್ಕಮ್, ಇನ್ನೊಂದು ಇಟ್ಸ್ ಎ ಡಿಫರೆನ್ಷಿಯಲ್ ಇನ್ಕಮ್. ಸೊ ಅಪ್ಲೈನ್ ಅಂಡ್ ಡೌನ್ಲೈನ್ ಲೆವೆಲ್ ಡಿಫರೆನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವಾಗ APB ಸಿಗುತ್ತೆ. ಸೊ ನಾವು ಕಂಪನಿಯಿಂದ ನಿಮಗೆ ಸಜೆಸ್ಟ್ ಮಾಡೋದು ಅಟ್ಲೀಸ್ಟ್ ಬಿಗಿನಿಂಗ್ ಅಲ್ಲಿ 4 to 6 ಲೆಗ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ 1 ಲೆಗ್ 2 ಲೆಗ್ ಮೇಲೆ ಯಾವತ್ತು ವರ್ಕ್ ಮಾಡಬೇಡಿ. ಮಿನಿಮಮ್ 4 ಲೆಗ್ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಸ್ಟಾರ್ಟ್ ವಿತ್ 6 ಲೆಗ್ಸ್ ಫೋಕಸ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ. ಫೋಕಸ್ ಆನ್ 4 to 6 ಲೆಗ್ಸ್. ಸೊ ಇದನ್ನ ಇವಾಗ ನಾವು ಪ್ರಾಕ್ಟೀಸ್ ಮಾಡಿ ಕಲಿಯೋಣ. ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಅಬ್ಸರ್ವ್ ಮಾಡಿ ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್. ಸೊ ಇದು ಅಪ್ಲೈನ್ 10% ಅಲ್ಲಿ ಇದ್ದಾರೆ. ನಾನು ಇವಾಗ 4 ಫ್ರಂಟ್ ಲೈನ್ ಅಂತ ನಾನು ಹಾಕಿದ್ದೀನಿ. ಈ ಫ್ರಂಟ್ ಲೈನ್ ಏನಿದ್ದಾರೆ ಇದನ್ನ ನಾವು ಫ್ರಂಟ್ ಲೈನ್ ಇಲ್ಲ ಅಂತ ಹೇಳಿದ್ರೆ ಲೆಗ್ ಅಂತ ಹೇಳ್ತೀವಿ. ಎರಡು ಕೂಡ ಒಂದೇ. ಸೊ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಯಾರೆಲ್ಲ ಇದ್ದಾರೆ ಅವರು ನಿಮ್ಮ ಫ್ರಂಟ್ ಲೈನ್ ಇಲ್ಲ ಸ್ಪಾನ್ಸರ್. ನೀವು ಸ್ಪಾನ್ಸರ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಅಂತ ಹೇಳ್ತೀವಿ. ದೀಸ್ ಆರ್ ಯುವರ್ ಸ್ಪಾನ್ಸರ್ಸ್. ಫ್ರಂಟ್ ಲೈನ್ಸ್, ಫ್ರಂಟ್ ಲೆಗ್. ಸುಮಾರು ಜನ ಒಂದೊಂದು ಹೆಸರು ಹೇಳ್ತಾರೆ, ಸೊ ಅದರಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ನೀವು 10% ಅಲ್ಲಿ ಇದ್ದೀರಾ, ಆಮೇಲೆ ನಿಮ್ಮ ಡೌನ್ ಲೈನ್ಸ್ ಇಬ್ರು 7% ಅಲ್ಲಿ ಇದ್ದಾರೆ, ಇಬ್ರು 10% ಅಲ್ಲಿ ಇದ್ದಾರೆ, ಇನ್ನಿಬ್ರು 7% ಅಲ್ಲಿ ಇದ್ದಾರೆ. ಸೊ ನಿಮ್ಮ ಒಂದು ಡಿಫರೆನ್ಸ್ ಅಪ್ಲೈನ್ ಅಂಡ್ ಡೌನ್ ಲೈನ್ ಲೆವೆಲ್ ಡಿಫರೆನ್ಸ್ ಏನಾದ್ರೆ ನಿಮಗೆ ಪೇ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ಇವೆರಡರಲ್ಲಿ ನಿಮಗೆ 3% ಡಿಫರೆನ್ಸ್ ಸಿಗುತ್ತೆ, ಇಲ್ಲಿ ನಿಮಗೆ 10% ಡಿಫರೆನ್ಸ್ ಸಿಗುತ್ತೆ. ಓಕೆ,
ಸೊ ಇದು ಫಸ್ಟ್ ಲೆಗ್ ಅಂತ ಅನ್ಕೊಳ್ಳೋಣ. ಫಸ್ಟ್ ಲೆಗ್, ಸೆಕೆಂಡ್ ಲೆಗ್, ಥರ್ಡ್ ಲೆಗ್, ಫೋರ್ತ್ ಲೆಗ್. ಸೊ ಫಸ್ಟ್ ಲೆಗ್ ಇಂದ 10 - 7 3%, 10 - 7 3, 10 - 10 0, 10 - 10 0. ಸೊ ಅಪ್ಲೈನ್, ಡೌನ್ಲೈನ್, ಡಿಫರೆನ್ಸ್. ಆಮೇಲೆ ನಮ್ಮ ಎಲ್ಲಾ ಎಕ್ಸಾಂಪಲ್ ಅಲ್ಲೂ ನಾವು 2000 PBV ಮಾತ್ರ ತೋರಿಸ್ತೀವಿ, ಇದಕ್ಕಿಂತ ಜಾಸ್ತಿ ನಾವು ತೋರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅವಾಗ್ಲೇ ಹೇಳಿದ್ವಿ, ವಿ ನೀಡ್ ಟು ಫೋಕಸ್ ಆನ್ ಟೀಮ್ ಡೆವಲಪ್ಮೆಂಟ್. ಸೊ ರಿಟೈಲಿಂಗ್ ಮಾಡಕ್ ಹೋದಾಗ ಅವಾಗ ನನ್ನ PBV ಜಾಸ್ತಿ ಆಗತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ರಿಟೇಲ್ ಕಾನ್ಸೆಪ್ಟ್ ಇಲ್ಲ, ಟೀಮ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್. ಅದಕ್ಕೆ ನಮ್ಮ ಎಲ್ಲಾ ಕ್ಯಾಲ್ಕುಲೇಷನ್ ಅಲ್ಲೂ ಎಂತ ಲೆವೆಲ್ ಹೋದ್ರು ಕೂಡ 2000 ಈಸ್ ದಿ ಮ್ಯಾಕ್ಸಿಮಮ್ PBV. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಇವಾಗ ನಾವು GBV ಅಂತ ತಗೊಂಡಿದ್ವಿ. GBV ರಿಮೆಂಬರ್, ಇಟ್ಸ್ ಎ ಗ್ರೂಪ್ ಬಿಸ್ನೆಸ್. ಈ ಲೆಗ್ ಟೋಟಲಿ ಈ ಲೆಗ್ ಇಂದ ಬರುವಂತ ಒಂದು ವಾಲ್ಯೂಮ್ ನ ನಾವು ಗ್ರೂಪ್ ಅಂತ ಹೇಳ್ತೀವಿ. 7% ಲೆಗ್ ಇಂದ ನನಗೆ 3000 BV ಬಂದಿದೆ. ಅದು ಫ್ರಂಟ್ ಲೈನ್ ಪರ್ಸನಲ್ BV ಮಾಡ್ಕೊಂಡಿರ್ಬೋದು, ಇಲ್ಲ ಅವರ ಕೆಳಗಡೆ ಟೀಮ್ ಇಂದನೂ ಬಂದಿರಬಹುದು. ಸೊ ಹೇಗಾದ್ರೂ ಸರಿ, ಗ್ರೂಪ್ ಇಂದ 3000 ಬಂದಿದೆ, ಈ ಗ್ರೂಪ್ ಇಂದನೂ 3000 ಬಂದಿದೆ, ಈ ಗ್ರೂಪ್ ಇಂದನೂ 5,000 ಬಂದಿದೆ, ಈ ಗ್ರೂಪ್ ಇಂದ 5,000 ಬಂದಿದೆ. ಓಕೆ, ಸೊ ಇವಾಗ ನನಗೆ ಏನ್ ಸಿಗುತ್ತೆ? ನನಗೆ ಇವಾಗ ಸಿಗೋದು 3% ಆಫ್ 3,000, 3% ಆಫ್ 3,000, 0% ಆಫ್ 5,000 and 0% ಆಫ್ 5,000. ಓಕೆ, ಯಾಕೆ ಇಲ್ಲಿ ನನಗೆ ಡಿಫರೆನ್ಸ್ ಇದೆ, ಅದಕ್ಕೆ ನನಗೆ ಈ ಎಂಟೈರ್ ವಾಲ್ಯೂಮ್ ಮೇಲೆ ನನಗೆ 3% ಸಿಗುತ್ತೆ, ಈ ಎಂಟೈರ್ ವಾಲ್ಯೂಮ್ ಮೇಲೂ ನನಗೆ 3% ಸಿಗುತ್ತೆ. ಇಲ್ಲಿ ನನಗೆ ನನ್ನ ಲೆವೆಲ್ ಆಮೇಲೆ ನನ್ನ ಇಮಿಡಿಯೇಟ್ ಫ್ರಂಟ್ ಲೈನ್ ಲೆವೆಲ್ ಡಿಫರೆನ್ಸ್ ಇಲ್ಲ, 0 ಆಯ್ತು. 0 multiplied by anything is 0. 5,000 multiplied by 0 is 0. ಸೊ ಹಾಗೇನೆ ಈ ಲೆಗ್ ಅಲ್ಲೂ ಅಷ್ಟೇ ನನಗೆ ಏನು ಸಿಗೋದಿಲ್ಲ. ಸೊ ಇದು ನನ್ನ ಇನ್ಕಮ್ ಆಯ್ತು. ಜೊತೆಗೆ ನನ್ನ ಓನ್ PBV ಮೇಲೂ ನನಗೆ ನನ್ನ ಲೆವೆಲ್ ಇರೋದು 10%. ಸೊ ನಾನು 10% ಅಲ್ಲಿ ಇದ್ದೀನಿ. 2000 ಮೇಲೆ 10% is 200 rupees. ಸೊ ನನ್ನ ಓನ್ PBV ಮೇಲೆ 200 rupees ಸಿಕ್ತು, 10%. ಹಾಗೇನೆ ನನ್ನ ಟೀಮ್ ಇಂದ, ಇದು ನನ್ನ ಟೀಮ್ ಇನ್ಕಮ್. ನನ್ನ ಟೀಮ್ ಏನಿದೆ ಟೋಟಲಿ ನಾನು ಕೊಟ್ಟಿರುವಂತದ್ದು 16,000. 3,000 ಪ್ಲಸ್ 3,000 ಪ್ಲಸ್ 5,000 ಪ್ಲಸ್ 5,000, 16,000. 16,000 BV ಅನ್ನು ಕೊಟ್ಟಿದ್ದೀನಿ. ಈ 16,000ಕ್ಕೆ ನನಗೆ ಸಿಕ್ಕಿರೋದು ಓನ್ಲಿ 180 rupees. ಸೊ ನನ್ನ PBV ನಾನು 2000 ಮಾಡಿದೆ, ಅದಕ್ಕೆ 200 rupees. ಟೀಮಲ್ಲಿ 16,000 ಮಾಡಿದೀನಿ, ಆದ್ರೂ ಕೂಡ 180 rupees. ಇಟ್ ಲುಕ್ಸ್ ಬ್ಯಾಡ್, ಕರೆಕ್ಟ್? ಸೊ ಇದು ಸರಿಗಿಲ್ಲ ಅನ್ಸುತ್ತೆ. 2,000ಕ್ಕೆ 200 ರೂಪಾಯಿ, ಇನ್ನೊಂದು 16,000ಗೆ 180 rupees, ಚೆನ್ನಾಗಿ ಕಾಣಲ್ಲ, ಕರೆಕ್ಟ್? ಸೊ ಇದು ಬಿಗಿನರ್ಸ್ ಇನ್ಕಮ್, ಯು ಆರ್ ಇನ್ ಲರ್ನಿಂಗ್ ಸ್ಟೇಜ್, ಅದಕ್ಕೆ ಎಲ್ಲೂ ತಲೆ ಕೆಡ್ಸ್ಕೋಬೇಡಿ. ಯಾರು ಕೂಡ ಇಲ್ಲಿ APBಗೋಸ್ಕರ ಸುಮಾರು ಜನ ವರ್ಕ್ ಮಾಡೋದಿಲ್ಲ, ಯಾಕೆಂದ್ರೆ ಇದು ಬಿಸ್ನೆಸ್. ಇಟ್ಸ್ ಎ ಬಿಸ್ನೆಸ್ ಅಲ್ಲಿ ಇನ್ಕಮ್ ಸಿಗೋದು ಫ್ಯೂಚರ್ ಅಲ್ಲಿ ಹೋಗೋದು. ಇಮಿಡಿಯೇಟ್ ಇನ್ಕಮ್ ನೋಡೋರು ಬಿಸ್ನೆಸ್ ಪೀಪಲ್. ಓಕೆ, ಅಶ್ವಮೇಧ ಲಿಂಕು ಸುಮಾರು ಜನ ಕೇಳ್ತಿದಾರ. ಸೊ ಇದು ನಿಮ್ಮ ವಾಟ್ಸ್ಆಪ್ ಅಲ್ಲಿ ನಾನು ಆಮೇಲೆ ಶೇರ್ ಮಾಡ್ತೀನಿ. ಆಸ್ ಆಫ್ ಕಾಂಟ್ ಡಿಸ್ಕನೆಕ್ಟ್. ಸೊ ಯಾರೆಲ್ಲ ಆಲ್ರೆಡಿ ಅಶ್ವಮೇಧ ಗೊತ್ತು, ಸೊ ಅವ್ರು ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ವಾಚ್ ದಿಸ್ ಫಸ್ಟ್ ಸೆಷನ್ ಝೂಮ್ ಅಲ್ಲಿ ಮಾಡಿ, ಆಮೇಲೆ ನಿಮ್ಮ ಅಶ್ವಮೇಧನ ನಾನು ವಾಟ್ಸ್ಆಪ್ ಅಲ್ಲಿ ಆಮೇಲೆ ಕನೆಕ್ಟ್ ಮಾಡ್ತೀನಿ. ದೆನ್ ಯು ಕ್ಯಾನ್ ಗೋ ಟು ಫೇಸ್ಬುಕ್. ಓಕೆ, ಸೊ ಇದು ಡಿಫರೆನ್ಸ್ ಇದೆ. ಇನ್ಕಮ್ ಸಿಕ್ತು. ಇಲ್ಲಿ ನನಗೆ ಎಂಟೈರ್ 10,000ಗೆ ನನಗೆ ಏನು ಇನ್ಕಮ್ ಸಿಕ್ಕಿಲ್ಲ. ಸೊ ಇದಕ್ಕೆ ನಾವು ವರ್ಕ್ ಪ್ಲಾನ್ ನೋಡ್ಕೋಬೇಕು ಅನ್ನೋದು. ಸಪೋಸ್ ಇಲ್ಲಿ 13% ಲೆವೆಲ್ ಹೋದಾಗ ಅವಾಗ ನನಗೆ ಡಿಫರೆನ್ಸ್ ಸಿಗ್ತಾ ಇತ್ತು. ಸೊ ಇದು ನೋಯಿಂಗ್ ಅಪ್ಲೈನ್ ಡೌನ್ಲೈನ್ ಡಿಫರೆನ್ಸ್ ಸಿಗುತ್ತೆ ಅನ್ನೋದು ತಿಳ್ಕೊಳ್ಳೋದು ನೋಯಿಂಗ್ ದ ಪ್ಲಾನ್. ಅಪ್ಲೈನ್ ಡೌನ್ಲೈನ್ ಇಲ್ಲಿ ನನಗೆ ಸಿಗಲ್ಲ, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ವರ್ಕ್ ಮಾಡಿದೆ, ವರ್ಕ್ ದ ಪ್ಲಾನ್. ಓಕೆ, ಸೊ ಪ್ಲಾನ್ ಅರ್ಥ ಮಾಡ್ಕೊಂಡಾದ್ಮೇಲೆ ಅದ್ರ ತಕ್ಕನಾಗೆ ವರ್ಕ್ ಮಾಡೋದು ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. APB, ಅಪ್ಲೈನ್, ಡೌನ್ಲೈನ್ ಡಿಫರೆನ್ಸ್. ಫಸ್ಟ್ ಡಿಫರೆನ್ಸ್ ತಗೊಳ್ಳೋಣ, ಆಮೇಲೆ GBV ನೋಡೋಣ. GBV ನೋಡಾದ್ಮೇಲೆ ಡಿಫರೆನ್ಸ್ ಪರ್ಸೆಂಟೇಜು ಆ GBV ಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ನನ್ನ ಇನ್ಕಮ್ ಸಿಗುತ್ತೆ, APB ಇನ್ಕಮ್ ಸಿಗುತ್ತೆ. ನನ್ನ ಗ್ರೂಪ್ ಮೇಲೆ APB ಜೊತೆಗೆ ನನ್ನ ಓನ್ PBV ಮೇಲೂ, ಪರ್ಸನಲ್ ಬಿಸ್ನೆಸ್ ವಾಲ್ಯೂಮ್ ಮೇಲೂ ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಆ ಲೆವೆಲ್
ನನಗೆ ಇನ್ಕಮ್ ಸಿಗುತ್ತೆ. ದಿಸ್ ಈಸ್ ಅವರ್ APB. ಸೊ APB ನಮಗೆ ಎರಡು ತರ ಸಿಗುತ್ತೆ. ಒಂದು ನನ್ನ ಓನ್ ವಾಲ್ಯೂಮ್ ಮೇಲೆ, ಇನ್ನೊಂದು ನನ್ನ ಟೀಮ್ ವಾಲ್ಯೂಮ್ ಮೇಲೆ ಸಿಗುತ್ತೆ. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್. ಇವಾಗ ನಿಮ್ಮ ಅಪ್ಲೈನ್ ಇಲ್ಲ ಅಂದ್ರೆ ನಿಮ್ಮ ಲೀಡರ್ ಮಾತು ಕೇಳಿ 10% ಇಂದ ನೀವು 13% ಬಂದ್ರಿ. ಸೊ ಫಸ್ಟ್ 10 ಅಲ್ಲಿ ಇದ್ವಿ, ಇವಾಗ 13 ಬಂದಿದ್ವಿ. ಸೊ ಇವಾಗ ನಾನು ಡಿಫರೆನ್ಸ್ ನೋಡುವಾಗಿದ್ರೆ 13 - 7 6, 13 - 7 6, 13 - 10 is 3, 13 - 13 is 0. ಸೊ ಇದು ನಿಮಗೆ ಅರ್ಥ ಆಗ್ಲಿ ಅಂತಾನೆ ನಾನು ನಿಮಗೆ ಈಕ್ವಲ್ ಟೈಟಲ್ ತೋರಿಸ್ತಾ ಇದ್ದೀನಿ. ಇದು ಸುಮಾರು ಜನಕ್ಕೆ ಅರ್ಥ ಆಗಲ್ಲ. ಸುಮಾರು ಜನ ವರ್ಕ್ ಮಾಡ್ತಾರೆ, ನನಗೆ ವಾಲ್ಯೂಮ್ ಬರ್ತಾ ಇದೆ ಆದ್ರೆ ಇನ್ಕಮ್ ಬರ್ತಾ ಇಲ್ಲ ಅಂತ ಅನ್ಕೋತಾರೆ. ಅದಕ್ಕೆ ಅಂತಾನೆ ನಾನು ಈಕ್ವಲ್ ಟೈಟಲ್ ತೋರಿಸ್ತಾ ಇದ್ದೀನಿ. ಸೊ ಪ್ಲಾನ್ ಏನ್ ಹೇಳ್ತು, ಅಪ್ಲೈನ್ ಡೌನ್ಲೈನ್ ಡಿಫರೆನ್ಸ್ ಇವರೆಲ್ಲರ ಡಿಫರೆನ್ಸ್ ನನಗೆ ಇಲ್ಲಿ ಸಿಕ್ಕಿದೆ. ಫಸ್ಟ್ ನಾನು ತಗೊಂಡಿದ್ದೀನಿ. ದೆನ್ GBV ನೋಡೋಣ. GBV ಮತ್ತೆ ಸೇಮ್ ವಾಲ್ಯೂಮ್, ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಏನ್ ಹಾಕಿದೀನಿ ಅದನ್ನೇ ಹಾಕಿದೀನಿ, ಜಸ್ಟ್ ಲೆವೆಲ್ ಚೇಂಜ್ ಮಾಡಿದೀನಿ ಅಷ್ಟೇ. ಇದರಿಂದ ಏನಾಗುತ್ತೆ, ಸೊ ನನ್ನ PBV ಮೇಲೆ 13% ಸಿಗುತ್ತೆ. ಸೊ ನೀವು ನೋಡಬಹುದು ಇದನ್ನೇ ಅಕ್ಯುಮುಲೇಷನ್ ಅಂತ ಹೇಳೋದು. ಲಾಸ್ಟ್ ಮಂತ್ ಸೇಮ್ ಬಿಸ್ನೆಸ್ ಕೊಟ್ಟಿದ್ದೀನಿ, ಈ ಮಂತ್ ಸೇಮ್ ಬಿಸ್ನೆಸ್ ಕೊಟ್ಟಿದ್ದೀನಿ. ನನ್ನ ಲೆವೆಲ್ ಜಂಪ್ ಆಗುತ್ತೆ. ಅಕ್ಯುಮುಲೇಷನ್ ಅಲ್ಲಿ ನಿಮ್ಮ ಲೆವೆಲ್ ಜಂಪ್ ಆಗುತ್ತೆ. ಹಾಗೇನೆ ಲೆವೆಲ್ ಜಂಪ್ ಆದಂಗೆ ನನ್ನ ಇನ್ಕಮ್ ಕೂಡ ಜಂಪ್ ಆಗುತ್ತೆ. ನನ್ನ ಪರ್ಸನಲ್ BV ಮೇಲೆ 13%, ಟೀಮ್ ಇಂದ ನನಗೆ ಇವಾಗ 3000 ಮೇಲೆ 6%, 3000 ಮೇಲೆ 6%, 5000 ಮೇಲೆ 3%, ಇಲ್ಲಿ 5000 ಮೇಲೆ 0, ಯಾಕೆಂದ್ರೆ ನನ್ನ ಡೌನ್ಲೈನ್ ಈಕ್ವಲ್ ಇದ್ದಾರೆ. ಸೊ ಇವಾಗ ನನ್ನ ಇನ್ಕಮ್, ನನ್ನ ಪರ್ಸನಲ್ BV 2000 ಮೇಲೆ 13%, ವಿಚ್ ಇಸ್ 260. ಹಾಗೇನೆ ನನ್ನ ಟೀಮ್ ಇಂದ ನನಗೆ 510. ಸೊ 180 ಪ್ಲಸ್ 180 ಪ್ಲಸ್ 150, ಟೀಮ್ ಇಂದ ಸಿಕ್ಕಿದ್ದು 510 rupees. ನನ್ನ ಓನ್ PBV ಮೇಲೆ ನನಗೆ ಸಿಕ್ಕಿದ್ದು 260 rupees. ಸೊ ಟೋಟಲ್ ಇನ್ಕಮ್ ಇಸ್ 770 rupees. ಸೊ ಇದು ನಮ್ಮ ಅಕ್ಯುಮುಲೇಷನ್. 780 ಹೇಗೆ ಆಯ್ತು? I thought it should be 770. ಓಕೆ, ಸೊ ಇದು ನನ್ನ ಇನ್ಕಮ್ ಆಯ್ತು. ಸೊ ಅಕ್ಯುಮುಲೇಷನ್ ಅಲ್ಲಿ ನನ್ನ ಲೆವೆಲ್ ಜಂಪ್ ಆದಂಗೆ ಇನ್ಕಮ್ ಕೂಡ ಜಂಪ್ ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. 13 ಅಪ್ಲೈನ್ ಡೌನ್ಲೈನ್ ಡಿಫರೆನ್ಸ್, ಅಪ್ಲೈನ್ ಡೌನ್ಲೈನ್ ಡಿಫರೆನ್ಸ್, ಅಪ್ಲೈನ್ ಇಲ್ಲಿ ದೇರ್ ಇಸ್ ನೋ ಡಿಫರೆನ್ಸ್. 13 - 13 is 0. ಎಷ್ಟೇ ವಾಲ್ಯೂಮ್ ಬಂದ್ರೂ ಕೂಡ ನನಗೆ ಇನ್ಕಮ್ 0ನೇ ಆಗುತ್ತೆ. ಯಾವಾಗ್ಲೂ ಅಟ್ಲೀಸ್ಟ್ ಬಿಗಿನಿಂಗ್ ಅಲ್ಲಿ ನಿಮ್ಮ ಫ್ರಂಟ್ ಲೈನ್ ಮೇಲೆ ಮಾತ್ರ ಇದು ಡಿಫರೆನ್ಸ್ ಸಿಗುತ್ತೆ, ಅದ್ರ ಕೆಳಗಡೆ ನಾವು ಹೋಗೋ ಆಗಿಲ್ಲ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಇಲ್ಲಿ ಇನ್ನೊಂದು ಕ್ವಶನ್ಸ್ ಬರುತ್ತೆ. ಸರ್ ಈ ಲೆಗ್ ಕೆಳಗಡೆ ಇರೋ ವಾಲ್ಯೂಮ್ ಮೇಲೂ ನನಗೆ ಡಿಫರೆನ್ಸ್ ಸಿಗುತ್ತಾ? ನಾನು ಅದು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ನಾನಿಲ್ಲಿ GBV ಅಂತಾನೆ ತಗೊಂಡಿದ್ದೇನೆ. GBV ಅಂದ್ರೆ ಈ ಲೆಗ್ ಅಲ್ಲಿ ಎಷ್ಟೇ ಜನ ಇದ್ರೂ ಕೂಡ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಅವರ BV ಇಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ. GBV ಇಲ್ಲೇ ಕ್ಯಾಪ್ಚರ್ ಆಗಿದೆ. ಅದಕ್ಕೆ ನಾನು ನೆಕ್ಸ್ಟ್ ಅವರ ಕೆಳಗಡೆನು ಯಾರ್ಯಾರು ಎಷ್ಟೆಷ್ಟು BV ಮಾಡಿದ್ದಾರೆ ನೋಡೋದು ಬೇಕಾಗಿಲ್ಲ. ಇಲ್ಲಿ GBV ಅಂತ ಕೊಟ್ಟಾಗ ಕೆಳಗಡೆ ಇರುವಂತ ಎಂಟೈರ್ ಟೀಮ್ ವಾಲ್ಯೂಮ್ ಇಲ್ಲೇ ತಗೊಂಡಿದ್ದೀನಿ ಅಂತ ಅರ್ಥ. ಸೊ ಅದಕ್ಕೆ ಇಲ್ಲಿ GBV ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಅವರ ಕೆಳಗಡೆನು ಯಾವ ಸ್ಟ್ರಕ್ಚರ್ ಇದೆ ನೋಡೋದು ಬೇಕಾಗಿಲ್ಲ. ಸೊ APB ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮ್ಮ ಲೆವೆಲ್ ತಿಳ್ಕೊಳ್ಳಿ, ನಿಮ್ಮ ಫ್ರಂಟ್ ಲೈನ್ ಲೆವೆಲ್ ತಿಳ್ಕೊಳ್ಳಿ. ಫ್ರಂಟ್ ಲೈನ್ ಲೆವೆಲ್ ನಿಮ್ ಲೆವೆಲ್ ಡಿಫರೆನ್ಸ್ ಇದ್ರೆ ಸಿಗುತ್ತೆ, ಡಿಫರೆನ್ಸ್ ಇಲ್ಲ ಅಂದ್ರೆ ಸಿಗೋದಿಲ್ಲ. ಇಷ್ಟೇ. ಸೊ ಇವಾಗ ನಾವು 13 ಇಂದ ನೆಕ್ಸ್ಟ್ ಲೆವೆಲ್ ಇಸ್ 15. ಸೊ ಇವಾಗ ಡೈರೆಕ್ಟ್ ಲೆವೆಲ್ ರೀಚ್ ಆಗೋದು ಆಕ್ಚುಲಿ ತುಂಬಾ ಈಸಿ. ಸೊ ಮೊದಲು ನಮಗೆ ಇನ್ ಬಿಟ್ವೀನ್ 2 ಸ್ಟೇಜ್ ಇತ್ತು, ಆ 2 ಸ್ಟೇಜ್ ಕಟ್ ಮಾಡಿ ನಾವು ಒಂದೇ ಸ್ಟೇಜ್ಗೆ ಕೊಟ್ಬಿಟ್ಟಿದೀವಿ. ಸೊ ಡೈರೆಕ್ಟ್ ಲೆವೆಲ್ ರೀಚ್ ಆಗೋದು ಈಸಿ. ಸೊ ಹಾಗೆ ನಿಮ್ಮ ಇನ್ಕಮ್ ಕರೆಕ್ಟ್ ಆಗಿ ವರ್ಕ್ ಮಾಡೋದು ತಿಳ್ಕೊಂಡಾಗ ಈಸಿ ಆಗತ್ತೆ. ಸೊ ಇವಾಗ ಎಲ್ಲರೂ ಸ್ಟ್ರಕ್ಚರ್ ಹಾಕೊಳ್ಳಿ. ಸೊ ಸೇಮ್ ಸ್ಟ್ರಕ್ಚರ್, ಬೇಸಿಕಲಿ ಸೇಮ್ 4 leg ಸ್ಟ್ರಕ್ಚರ್. ಸೊ ಎಲ್ಲರೂ 4 leg ಸ್ಟ್ರಕ್ಚರ್ ನಿಮ್ಮ ಒಂದು ಬುಕ್ ಅಲ್ಲಿ ಹಾಕಿ. Now our practice starts. Royal Dhanu, please check your internet connection. As of now, I'm not getting any disturbance. ನನ್ನ ಕಡೆಯಿಂದ ಡಿಸ್ಟರ್ಬೆನ್ಸ್ ಇಲ್ಲ.
ಸೊ ಎಲ್ಲರೂ ಸ್ಟ್ರಕ್ಚರ್ ಹಾಕೊಳ್ಳಿ. ಸೊ ಸ್ಟ್ರಕ್ಚರ್ ಹಾಕೋದನ್ನ ಕಲ್ತ್ಕೊಳ್ಳಿ. ಸ್ಟ್ರಕ್ಚರ್ ಹಾಕೋದು ಕಲ್ತ್ಕೊಂಡಾಗ ನಿಮ್ಮ ಎನಿ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗುತ್ತೆ. ಸ್ಟ್ರಕ್ಚರ್ ಹಾಕೋದು ಕಲಿದಿರಾ, ಸುಮ್ಮನೆ ನೋಡ್ತಾ ಇದ್ರೆ ರಿಪೋರ್ಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಇಲ್ಲ, ಅರ್ಥ ಆಗೋದಿಲ್ಲ. ಸುಮಾರು ಜನ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರ, ಯಾತಕ್ಕೆ ಅಂತ ಗೊತ್ತಿಲ್ಲ. ಹ್ಯಾಂಡ್ ರೈಸ್ ಮಾಡಬೇಡಿ, ಯಾಕಂದ್ರೆ ಎಲ್ಲಾರ್ಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಸ್ಟ್ರಕ್ಚರ್ ಹಾಕೊಂಡಿದ್ರಾ? ಸೊ ನನ್ನ ಪರ್ಸನಲ್ BV ಸ್ಟಿಲ್ ಇಟ್ ಈಸ್ 2000. ಸೊ ಇವಾಗ ನಾನು ನಿಮಗೆ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲ್ಲರೂ 15 ಮೈನಸ್ ಈಚ್ ಲೆವೆಲ್ ಡಿಡಕ್ಟ್ ಮಾಡಿ, ಇಲ್ಲ ಲೆಸ್ ಮಾಡಿ. 15 minus 7, 15 minus 10, 15 minus 13, 15 minus 15. So this is the volume. So ಇವಾಗ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ. APB 15% ಲೆವೆಲ್ಗೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಎಸ್ ಹರೀಶ್, ಗುಡ್. ಸೊ ಇವಾಗ ವಾಲ್ಯೂಮ್ ಕೊಟ್ಟಿದ್ದೀನಿ, ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ. ಆದವರು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕ್ಬೋದು. Okay, answer is pouring in. Good. Okay, maximum answer is 1050. Good. So ಇವಾಗ ನೋಡೋಣ. ಇನ್ಕಮ್ ನಮ್ಮ ಮೊದಲನೇ ಲೆಗ್ಗಿಂದ 400 rupees, ಎರಡನೇ ಲೆಗ್ಗಿಂದ 250, ಮೂರನೇ ಲೆಗ್ಗಿಂದ 100 rupees, ನಾಲ್ಕನೇ ಲೆಗ್ಗಿಂದ 0. So 8% of 5,000, 400. 5% of 5,000, 250. 2% of 5,000 is 100. ನನ್ನ ಪರ್ಸನಲ್ BV ಮೇಲೆ 300. ಸೊ ನನ್ನ ಓನ್ PBV ಮೇಲೆ 15% ಆಫ್ 2,300 rupees ಸಿಗುತ್ತೆ. ಟೀಮ್ ಇಂದ ನನಗೆ APB 750 rupees. ಫೈನಲಿ ನನ್ನ ಇನ್ಕಮ್ 1,050 rupees. ಓಕೆ, ಗುಡ್. ಸೊ ಇಲ್ಲಿ ನಾವು ಕೊಟ್ಟಿರುವಂತ ವಾಲ್ಯೂಮ್ ಎಷ್ಟು? 20,000 ಫ್ರಮ್ ದಿ ಗ್ರೂಪ್. ನನ್ನ ಓನ್ PBV is 2,000. ನಿಮ್ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ 4,000 rupees ತಗೊಂಡಿದ್ರ, ಟೀಮ್ ಇಂದ 20,000 ತಗೊಂಡಿದ್ರ. ಓಕೆ, ಸೊ 1,000 rupees ಸಿಕ್ತು. ಸೊ 20,000 BV ಗೆ ಜಸ್ಟ್ 1,000 rupees. ರಿಮೆಂಬರ್, ಯು ಆರ್ ಅಟ್ ಬಿಗಿನರ್ಸ್ ಲೆವೆಲ್. ಇನ್ಕಮ್ ಯಾವುದೇ ಕಾರಣಕ್ಕೂ ಬಿಗಿನರ್ಸ್ ಲೆವೆಲ್ ಅಲ್ಲೇ ಇನ್ಕಮ್ ಜಾಸ್ತಿ ನೋಡೋಕ್ ಹೋಗಬೇಡಿ. ಪ್ಲೀಸ್ ಲುಕ್ ಅಟ್ ಇನ್ಕಮ್ ಆಫ್ಟರ್ 6 months. 6 months ತನಕ ಏನ್ ಬಿಸ್ನೆಸ್ ಮಾಡ್ತೀರಾ ಅದೇ ರಿಟರ್ನ್ಸ್ ಕೊಡೋದು 6 ತಿಂಗಳಾದ್ಮೇಲೆ. ಅದನ್ನ ನೋಡಿ. ಓಕೆ, ಇದು ಅರ್ಥ ಆಯ್ತು ಅನ್ಕೊಂಡಿದೀನಿ. ಲೆಟ್ಸ್ ಡೂ ಒನ್ ಮೋರ್ ಕ್ಯಾಲ್ಕುಲೇಷನ್. ಸೊ ಇವಾಗ ಎಲ್ಲರೂ ಇದ್ರ ಡಿಫರೆನ್ಸ್ ಹಾಕಿ, ನಾವು ಯು ಹ್ಯಾವ್ ಮೂವ್ ಟು 16% ಲೆವೆಲ್, ವಿಚ್ ಇಸ್ ಡೈರೆಕ್ಟರ್ ಲೆವೆಲ್. ಸೊ 15% ಇಸ್ ಸೂಪರ್ವೈಸರ್ ಲೆವೆಲ್. ಸೊ 16% ಬಂದಿದ್ದೀರಾ. ಇವಾಗ ನೀವು 5 ಲೆಗ್ ತಗೊಂಡಿದ್ದೀರಾ. ಸೊ 7% ನಿಮ್ಮ ನ್ಯೂ ಜಾಯಿನಿ. ಸೊ ಇವಾಗ ಫಸ್ಟ್ ಡಿಫರೆನ್ಸ್ ಎಷ್ಟೆಲ್ಲ ಬರುತ್ತೆ, ಫಸ್ಟ್ ಡಿಫರೆನ್ಸ್ ಹಾಕೊಳ್ಳಿ. 16 minus 7, 16 minus 7, 16 minus 10, 16 minus 13, 16 minus 15. ಫಸ್ಟ್ ಡಿಫರೆನ್ಸ್ ಮಾಡ್ಕೊಳ್ಳಿ.
Okay, difference bantu. So this is your BV, GBV, PBV nu kuda koಟ್ಟಿದ್ದೀವಿ. Please calculate the income. Very good. Rajeshwari Ore, please cross check. Bharat, please cross check. Raja Ore, only personal BV ಮೇಲೆ ಕ್ಲಿಕ್ ಮಾಡಿದಿರಾ? Sorry, ನಾನೆಲ್ಲ ಪಟಾಕಿ ಹೊಡೆದಿದ್ದು. So this is the income from the team. So ನನ್ನ ಮೊದಲನೇ ಲೆಗ್ ಇಂದ 450, ಎರಡನೇ ಲೆಗ್ ಇಂದ 450, ಮೂರನೇ ಲೆಗ್ ಇಂದ 300, ನಾಲ್ಕನೇ ಲೆಗ್ ಇಂದ 150, ಐದನೇ ಲೆಗ್ ಇಂದ 100 rupees. ಓಕೆ, 5000 ಮೇಲೆ 9%, ಮೊದಲನೇ ಲೆಗ್ ಇಂದ 5000 ಮೇಲೆ 9%, ಎರಡನೇ ಲೆಗ್ ಇಂದ, ಮೂರನೇ ಲೆಗ್ ಇಂದ 6% on 5000, 3% of 5000 and 1% of 10,000. ಸೊ ಇದು ನನ್ನ ಇನ್ಕಮ್ ಟೀಮ್ ಇಂದ ಆಯ್ತು. ನನ್ನ PBV ಮೇಲೆ 16%, which is 320 rupees. ನನ್ನ ಓನ್ PBV ಮೇಲೆ 16% ಸಿಕ್ತು. ಟೀಮ್ ಇಂದ ನನಗೆ 1450 rupees ಸಿಕ್ತು. 1450 plus 320 is equals to 1770 rupees. 1770 ರೂಪಾಯಿ ನನಗೆ ಟೋಟಲ್ ಇನ್ಕಮ್ ಸಿಕ್ತು. ಇದು ನಮ್ಮ APV ಕ್ಯಾಲ್ಕುಲೇಷನ್. ಓಕೆ, ಸೊ ಇದು 16% ಇಸ್ ಎ ಡೈರೆಕ್ಟರ್ ಲೆವೆಲ್. ಸೊ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇವಾಗ ನಾವು 2000 ಆಮೇಲೆ 5 ಟೋಟಲಿ ನನ್ನ ಗ್ರೂಪ್ ಇಂದ ನಾನು ತಗೊಂಡಿರೋದು 32,000. ಸೊ ಗ್ರೂಪ್ ಇಂದ ನಾನು 30,000 ಹಾಕಿದ್ದೀನಿ. ಸೊ ಯು ಕ್ಯಾನ್ ಸಿ GBV 5,000 plus 5,000 10,000 plus 5,000 is 15,000 plus 5,000 is 20,000 plus 10,000 is 30,000 plus 2,000 is 32,000. 32,000 BVಗೆ ನನಗೆ ಸಿಕ್ಕಿರೋದು 1770 rupees. Still it is very low. ನನಗೆ ಖುಷಿ ಆಗ್ತಾ ಇಲ್ಲ. Remember, still you are at beginners level. In fact, director level is a entry level of leadership. ಇಲ್ಲಿಂದ ನಿಮ್ಮ ನೆಕ್ಸ್ಟ್ ಇನ್ಕಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಹ್ಯಾವ್ ಪೇಷನ್ಸ್. ಸೊ ಇವಾಗ ಮುಂದೆ ನೋಡೋಣ. ಸೊ ಇದು APP ಕ್ಯಾಲ್ಕುಲೇಷನ್, ವೆರಿ ಸಿಂಪಲ್. ಸೊ ಇದಕ್ಕೆ ನಾವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದಿಲ್ಲ. ಸುಮಾರು ಜನಕ್ಕೆ ನಾವು APP ಹೇಳ್ಕೊಡೋದಿಲ್ಲ. ಬಟ್ 80% ಆಫ್ ದಿ ಎಂಟೈರ್ ಕನ್ಸಲ್ಟೆಂಟ್ ಬೇಸ್ ಅವ್ರಿಗೆ ಸಿಗೋದು APP. ಓಕೆ, 80% ಆಫ್ ಕನ್ಸಲ್ಟೆಂಟ್ ಬಿಗಿನರ್ಸ್ ಲೆವೆಲ್ ಅಲ್ಲೇ ಇರ್ತಾರೆ, ಬಿಲೋ 16% ಇರ್ತಾರೆ, ಅವ್ರಿಗೆ ಸಿಗೋದು APP. ಸೊ ಇಲ್ಲಿಂದ ಮ್ಯಾಕ್ಸಿಮಮ್ ರಿಟರ್ನ್ಸ್ ತಗೊಳ್ಳೋಂತ ಒಂದು ಪರ್ಸೆಂಟೇಜ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ ವಿ ಸ್ಟಾರ್ಟ್, ಇವಾಗ ನಿಮ್ಗೆ ಸ್ಮಾಲ್ ಕ್ಯಾಲ್ಕುಲೇಷನ್. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಾವು 32,000 BVಗೆ 1770 ನೋಡಿದ್ವಿ. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಕ್ಯಾಲ್ಕುಲೇಷನ್ ಮಾಡೋದು ನಿಮ್ಗೆ ಅರ್ಥ ಆಯ್ತು. ಸೊ ಇವಾಗ ನಿಮ್ಮ ಕ್ಲಾಸ್ ವರ್ಕ್. ಸೊ 32,000 BVಗೆ 1700 rupees ಬಂತು. ಸೊ ಜಸ್ಟ್ 3,000 BV ಜಾಸ್ತಿ ಮಾಡಿ 35,000 BVಗೆ 2,500 rupees ಇನ್ಕಮ್ ನ ತಗೊಳ್ಳೋದು ಹೇಗೆ? ಇದನ್ನ ನೀವು ವಾಲ್ಯೂಮ್ ಹಾಕಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ನೌ ವಿ ಆರ್ ಡೂಯಿಂಗ್ ವರ್ಕ್ ದ ಪ್ಲಾನ್. ಸೊ ನಿಮಗೆ 16% ಲೆವೆಲ್ ಅಲ್ಲಿ APV 2,500 rupees ಬೇಕು. 2,500 rupees
ಹೇಗೆ ವರ್ಕ್ ಮಾಡ್ತೀರಾ, ಯಾವ ಲೆಗ್ ಅಲ್ಲಿ ಎಷ್ಟು ವಾಲ್ಯೂಮ್ ಆಗ್ತೀರಾ ಈ ಸ್ಟ್ರಕ್ಚರ್ ಅಲ್ಲಿ. ಸೊ ನಿಮ್ಮ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ. ಸೊ ಇವಾಗ ವಾಲ್ಯೂಮ್ ನೀವೇ ಹಾಕ್ಬೇಕು, ನಾನು ವಾಲ್ಯೂಮ್ ಕೊಡ್ತಾ ಇಲ್ಲ. ಡಿಫರೆನ್ಸ್ ನಿಮ್ಗೆ ಗೊತ್ತಾಗಿದೆ. 16 ಮೈನಸ್ 7, 16 ಮೈನಸ್ 10, 16 ಮೈನಸ್ 13, 16 ಮೈನಸ್ 15, 16 ಮೈನಸ್ 16. ಓಕೆ, ಸೊ ಇದು ನಿಮ್ಮ ಸ್ಟ್ರಕ್ಚರ್ ಇದೆ. ಯಾವ ಲೆಕ್ಕದಲ್ಲಿ ಎಷ್ಟು ವಾಲ್ಯೂಮ್ ಹಾಕ್ತೀರಾ, PBV ನಾನು ಆಲ್ರೆಡಿ ಹಾಕಿದ್ದೀನಿ, ರಿಮೈನಿಂಗ್ ವಾಲ್ಯೂಮ್ ಮಾತ್ರ ನೀವು ಹಾಕ್ಬೇಕು. 2500 rupees APB ತಗೋಬೇಕು. ಎಷ್ಟು ವಾಲ್ಯೂಮ್ ಎಷ್ಟು ಯಾವ್ಯಾವ ಲೆಗ್ ಅಲ್ಲಿ ಹಾಕ್ತೀರಾ ಹಾಕಿ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಸರ್, 7% ಲೆಗ್ ಅಲ್ಲಿ ನಾನು ಜಾಸ್ತಿ ಹಾಕಿದ್ರೆ 10% ಅವ್ರು ಹೋಗ್ತಾರೆ. ನೆವರ್ ಮೈಂಡ್, 7% ನಾನು ಒಂದು ತೋರಿಸಿದ್ದೀನಿ, 7% ಅವರು ನೀವು 2-3 ಹಾಕೊಳ್ಳಿ, ತೊಂದರೆ ಇಲ್ಲ. 2-3 7% ಲೆಗ್ ಇಂದ ನೀವು ಒಂದು ತೋರಿಸಿ, ಎಂಟೈರ್ 7% ಲೆಗ್ಸ್ ಇಂದ ಎಷ್ಟು ವಾಲ್ಯೂಮ್ ತೆಗಿತೀರಾ ಹಾಕಿ. ವಿ ನೀಡ್ 2500 rupees ಇನ್ಕಮ್. BV ಎಷ್ಟಾದ್ರೂ ಹಾಕಬಹುದು, ನೋ ಇಶ್ಯೂಸ್. ಮೋಹನ್ ಕೃಷ್ಣ ಅವರೇ 4374 ಬರೋದಿಲ್ಲ. ಸೊ ಫಸ್ಟ್ ಸೇಮ್ ಡೈರೆಕ್ಷನ್, ಫಸ್ಟ್ ಎಷ್ಟು ಡಿಫರೆನ್ಸ್ ಬರುತ್ತೆ ನೋಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ವಾಲ್ಯೂಮ್ ಹಾಕಿ, ತೊಂದರೆ ಇಲ್ಲ, ವಾಲ್ಯೂಮ್ ಹಾಕಿ, ದೆನ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್. PBV ನಾನು ಆಲ್ರೆಡಿ ಹಾಕಿದ್ದೀನಿ, PBV ಬಿಟ್ಟು 35,000. ರೀಕ್ಯಾಲ್ಕುಲೇಟ್, ವಿಷನ್ ಮುದಿಕೇರ್, ರೀಕ್ಯಾಲ್ಕುಲೇಟ್. ಸುಮಾ ಕುಮಾರಿ, ವೆರಿ ಗುಡ್. ಸುಮಾ ಕುಮಾರಿ ಅವರಿಗೆ 2700 rupees ಸಿಕ್ತು, 2770. ಗುಡ್. ಫಸ್ಟ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿರುವಂತ ಸಕ್ಸೆಸ್. ರಂಜಿನಿ, ವೆರಿ ಗುಡ್. ರಂಜಿನಿ ಅವರಿಗೆ 2750 ಸಿಕ್ತು, ಗುಡ್. ಅರುಣಾ ಜ್ಯೋತಿ ಅವರೇ ಜಸ್ಟ್ ರೀಕ್ಯಾಲ್ಕುಲೇಟ್ ಮಾಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ಯಾಸ್ಮಿನ್, ವೆರಿ ಗುಡ್. ಸನತಾಚಾರ್ಯ, ಗುಡ್. ಪ್ಲೀಸ್ ಆಡ್ ವಾಲ್ಯೂಮ್, ಸ್ವಲ್ಪ ಕರೆಕ್ಷನ್ ಮಾಡಿ. ವಿ ರಿಕ್ವೈರ್ 2500. ವೀರೇಶ್ ಹಾವೇರಿ 4770. ಹೌ ಇಸ್ ಇಟ್ ಪಾಸಿಬಲ್? PBV ಓನ್ಲಿ 2000, ನೋ ಮೋರ್ ದೆನ್ 2000. PBV ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಹಾಗೆ ಇಲ್ಲ. ನಮ್ಮ ಎಂಟೈರ್ 5 days, ಇವನ್ GBD ಆದ್ರೂ ಕೂಡ ನಿಮ್ಮ ಪರ್ಸನಲ್ BV 2000. ರಿಯಲ್ ಆಗಿ ಜಾಸ್ತಿ ಮಾಡ್ಕೊಳ್ಳಿ, ಆದ್ರೆ ನಮ್ಮ ಎಕ್ಸಾಂಪಲ್ ಅಲ್ಲಿ 2000. ಗುಡ್. ಪ್ರಶಾಂತ್ ಕುಮಾರ್ ಶಿವಮೊಗ್ಗ, ಗುಡ್. ಕೀರ್ತಿ ಕುಮಾರ್, ವೆರಿ ಗುಡ್. ಮೊಹಮ್ಮದ್ ಶಮೀದ್, ಗುಡ್. ಶ್ಯಾಮ್ಲಾ ಅವರೇ ರೀಕ್ಯಾಲ್ಕುಲೇಟ್ ಮಾಡಿ, ಅಷ್ಟೊಂದು ಬರೋದಕ್ಕೆ ಸಾಧ್ಯ ಇಲ್ಲ. ಲಾವಣ್ಯ ಅವ್ರದ್ದು ಕೂಡ ಗುಡ್. ಅಕ್ಷತಾ ಪರ್ಫೆಕ್ಟ್ಲಿ 2500, ಗುಡ್. ಅಕ್ಷತಾ ಪಾಟೀಲ್. ಅರುಣಾ ಜ್ಯೋತಿ, ವಾಲ್ಯೂಮ್ ರೀಚೆಕ್ ಮಾಡ್ಕೊಳ್ಳಿ, ಗುಡ್. ವಸುಂಧರಾ ಶೆಟ್ಟಿ ಅವರೇ. ಶಿವಕುಮಾರ್, ಇಟ್ಸ್ ನಾಟ್ ಪಾಸಿಬಲ್. ಯಶವಂತ್, ರೀಚೆಕ್, ಕ್ಯಾಲ್ಕುಲೇಷನ್ ರೀಚೆಕ್ ಮಾಡಿ. ತಿಲಕ್, ಇಟ್ಸ್ ಗುಡ್. ಆನಂದ್ ರಾಯ್, ರೀಚೆಕ್ ಮಾಡ್ಕೊಳ್ಳಿ, ವಾಲ್ಯೂಮ್ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿ. ಮೋಹನ್ ಕೃಷ್ಣ, ವೆರಿ ಗುಡ್. ಎಸ್, ಬೆಟರ್. ಸನತ್ ಆಚಾರ್ಯ,
ಗುಡ್. ವೆಂಕಟ್, ವೆರಿ ಗುಡ್. ಎಸ್, ಗುಡ್. ಮ್ಯಾಕ್ಸಿಮಮ್ ಪೀಪಲ್ ಹತ್ತಿದ್ದೀರಾ. ಸೊ ಇದು ನಾನು ತೋರಿಸಿರೋದೇ ಕರೆಕ್ಟ್ ಅಂತ ಏನಿಲ್ಲ. ಸೊ ಇದು ಎಷ್ಟಾದ್ರೂ ವಾಲ್ಯೂಮ್ ಹಾಕೋಬಹುದು. ಸೊ ನಾನು ಹಾಕೊಂಡಿರುವಂತ ವಾಲ್ಯೂಮ್ ಇಷ್ಟೇ. ಸೊ ನಾನು ಬೇಸಿಕಲಿ ಎಲ್ಲಿ ಇನ್ಕಮ್ ಜಾಸ್ತಿ ಸಿಗುತ್ತೆ ನಾನು ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಇಷ್ಟೇ. ಸೊ 7% ಲೆಕ್ಸ್ ನಾನು ಹೊಸದಾಗಿ ಜಾಸ್ತಿ ಸ್ಪಾನ್ಸರ್ ಮಾಡ್ತೀನಿ 7% ಇಂದ. ಸೊ ಹೊಸ ಸ್ಪಾನ್ಸರ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಳೆ 7% ಲೆಗ್ ಇಂದ 10,000 ವಾಲ್ಯೂಮ್ ತೆಗಿತೀನಿ. ಸೊ ಅಂದ್ರೆ ಅಟ್ಲೀಸ್ಟ್ 4-5 ಸ್ಪಾನ್ಸರ್ ಮಾಡಿ 10 ಜನ 10,000 BV ತಗೊಳ್ಳಿ. ಪ್ಲಸ್ 10% ಲೆಗ್ ಇಂದ 15,000, 13% ಲೆಗ್ ಇಂದ 10,000. ಐ ವಿಲ್ ನಾಟ್ ಫೋಕಸ್ ಆನ್ 15 and 16. ಹಂಗಂತ ನಾನು ಅಲ್ಲಿ ವರ್ಕೆ ಮಾಡಲ್ಲ ಅಂತಲ್ಲ, ಆದ್ರೆ ಫೋಕಸ್ ಮಾಡಲ್ಲ, ಯಾಕಂದ್ರೆ ಇನ್ಕಮ್ ಕಡಿಮೆ. ಸೊ ಕಡಿಮೆ ಬಿವಿಲಿ ನನಗೆ ಇನ್ಕಮ್ ಜಾಸ್ತಿ ಬೇಕಾಗಿತ್ತು, ಅದಕ್ಕೆ ಸೊ ಇನ್ಕಮ್ ಎಲ್ಲಿ ಜಾಸ್ತಿ ಸಿಗುತ್ತೆ ಅಲ್ಲೇ ಫೋಕಸ್ ಮಾಡಿದೆ. ಸೊ ನನ್ನ PBV ಮೇಲೆ 320 rupees. ಹಾಗೇನೆ ನನ್ನ ಒಂದು ಬೇರೆ ಬೇರೆ ಲೆಗ್ ಇಂದ 900, ಮೊದಲನೇ ಲೆಗ್ ಇಂದ 9% ಆಫ್ 10,000, 6% ಆಫ್ 15,000, 3% ಆಫ್ 10,000. ಸೊ ನನ್ನ ಟೀಮ್ ಇಂದ ನನಗೆ ಸಿಕ್ಕಿದ್ದು 2,100. ನನ್ನ ಓನ್ PBV ಇಂದ ಸಿಕ್ಕಿದ್ದು 320. ಸೊ ಟೋಟಲಿ ಐ ಗಾಟ್ 2,420 rupees. ಸರ್ ಇದು 2,500 ಕ್ರಾಸ್ ಆಗಿಲ್ಲ ಸರ್, ನೋ ಇಶ್ಯೂಸ್. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ನಿಯರ್ ಬಂದೆ, ಅಷ್ಟೇ ಸಾಕು. ಓಕೆ, ಸೊ ಇದು ವರ್ತ್ ದ ಪ್ಲಾನ್. ನಿಮಗೆ ಎಷ್ಟು ಇನ್ಕಮ್ ಬೇಕು? ರಿಮೆಂಬರ್ ವಿ ಟಾರ್ಗೆಟೆಡ್ 2,500. ಸೊ ಎವ್ರಿ ಮಂತ್ ಕೂಡ ನನಗಿಷ್ಟು ಇನ್ಕಮ್ ಬೇಕು, ಹೇಗೆ ವರ್ಕ್ ಮಾಡಬೇಕು ಅಂತ ತಿಳ್ಕೊಳ್ಳೋದೇ ವರ್ತ್ ದ ಪ್ಲಾನ್. ಟೈಟಲ್ ಪ್ರಕಾರ ನನಗೆ ಈ ತರ ಇನ್ಕಮ್ ಬರುತ್ತೆ ಅಂತ ತಿಳ್ಕೊಳ್ಳೋದು ನೋಯಿಂಗ್ ದ ಪ್ಲಾನ್. ಏನು ಸಿಗುತ್ತೆ ಅಂತ ನೋಡ್ಕೊಳ್ಳೋ ಬದಲು ನನಗೆ ಏನ್ ಬೇಕು ಅದಕ್ಕೆ ವರ್ಕ್ ಮಾಡಬೇಕು ಅಂತಾನೆ ನಿಮಗೆ ಬರಬೇಕು. ಸೊ ಕಡಿಮೆ ವಾಲ್ಯೂಮ್, ಬೆಟರ್ ಇನ್ಕಮ್. ಬಿಗ್ ಇನ್ಕಮ್ ಅಂತ ಹೇಳಲ್ಲ, ಬೆಟರ್ ಇನ್ಕಮ್. ಸ್ಟಿಲ್ ವಿ ಆರ್ ಎಟ್ ಎ ಡೈರೆಕ್ಟರ್ ಲೆವೆಲ್ ರೀಚ್ ಆಗಿದ್ದೀನಿ. 37,000 BV ಮಾಡಿದ್ದೀನಿ. ಸೊ 35,000 ಪ್ಲಸ್ ಇಲ್ಲಿ ನೀವು ನೋಡಬಹುದು 10,000 ಪ್ಲಸ್ 15,000 25,000 ಪ್ಲಸ್ 10,000 35,000 ಪ್ಲಸ್ 2,000 37,000. ಇವಾಗ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇವಾಗ ನಾವು ಕ್ಯಾನ್ ಐ ಅರ್ನ್ 5,000 rupees, ಸೇಮ್ 16%. ಸೊ ಯು ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇವಾಗ ನಾವು APB ಅರ್ಥ ಮಾಡ್ಕೊಂಡ್ವಿ. 40,000 GBV ಜಸ್ಟ್ 3,000 ಜಾಸ್ತಿ ಮಾಡಿದ್ರೆ 2,500 rupees ಇಲ್ಲ 2,400 rupees ಇಂದ ಐ ವಿಲ್ ಜಂಪ್ ಟು 5,000 rupees. ಐ ಆಮ್ ಡಬಲಿಂಗ್ ಮೈ ಇನ್ಕಮ್. 3,000 BV ಜಾಸ್ತಿ ಮಾಡಿದೆ, ಇನ್ಕಮ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಏನ್ ಮಾಡಿದೆ? ಡೈರೆಕ್ಟರ್ ಬೋನಸ್ ತಗೋತಾ ಇದ್ದೀನಿ. ಸೊ ಡೈರೆಕ್ಟರ್ ಬೋನಸ್ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ, ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ 16% ಇಂದ ನಮ್ಮ ಡೈರೆಕ್ಟರ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ, ಡೈರೆಕ್ಟರ್ ಬೋನಸ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ನಮ್ಮ APB ಗಿಂತ ಇವಾಗ ಡೈರೆಕ್ಟರ್ ಬೋನಸ್ ಇನ್ಕಮ್ ಜಾಸ್ತಿ ಸಿಗ್ತಾ ಇದೆ. ಸೊ ಡೈರೆಕ್ಟರ್ ಬೋನಸ್ ಇನ್ಕಮ್ ಹೇಗೆ ಸಿಗುತ್ತೆ ಎಲ್ಲ ನೋಡೋಣ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ 40,000 PGBV ಮಾಡಿದ್ರೆ ಯು ವಿಲ್ ಕ್ರಾಸ್ ಮೋರ್ ದೆನ್ 5,000 rupees ಇನ್ಕಮ್. ಇದು ಹೇಗೆ ಬಂತು ಸರ್? 3,000. ಸೊ 3,000 BV ಮಾಡಿದಕ್ಕೆ, ಜಂಪ್ ಮಾಡಿದಕ್ಕೆ 3,000 ಇನ್ಕಮ್ ಬಂತು. ಹೇಗೆ ಬಂತು? ದಟ್ ಈಸ್ ಅವರ್ ಡೈರೆಕ್ಟರ್ ಬೋನಸ್ ಇನ್ಕಮ್. ಸೊ APB ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿದೀವಿ. ಇಲ್ಲಿ ತನಕ APB ಲಿ ಏನಾದ್ರು ಡೌಟ್ ಇದ್ರೆ ಇವಾಗ ಕೇಳಬಹುದು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಇವಾಗ ಹಾಕಿ ವಿಲ್ ಮೂವ್ ಟು ಡೈರೆಕ್ಟರ್ ಬೋನಸ್ ಇನ್ಕಮ್, ವಿಚ್ ಈಸ್ ರಾಂಗ್. ಓಕೆ, ನಾನು 10,000 BV ತೋರಿಸ್ಬಿಟ್ಟು ಹೇಗೆ 10% 7% ಅಲ್ಲೇ ತೋರಿಸಿದೀನಿ ಅಂತ. ಓಕೆ, ನಾನು ಅವಾಗ್ಲೇ ಹೇಳಿದೆ. ಲೆಟ್ಸ್ ಸಿ, ಇಲ್ಲಿ 7% ಏನ್ ನಿಮಗೆ ಕಾಣ್ತಾ ಇದೆ, ಒಬ್ರು ಅಂತ ನೋಡ್ಬೇಡಿ. ಲೆಟ್ಸ್ ಅಸ್ಯೂಮ್ ಯು ಹ್ಯಾವ್ ಗಾಟ್ 4 people. 4 ಜನ 7% ಅಲ್ಲಿ ಇದ್ದಾರೆ.
ಈ 4 ಜನ 7% ನಾನು ಒಂದೇ ಲೆಗ್ ಅಲ್ಲಿ ತೋರಿಸಿದ್ದೀನಿ. ಆಲ್ 7% ಈಸ್ ಇನ್ ಒನ್ ಡಯಾಗ್ರಾಮ್. ಒಂದೇ ಡಯಾಗ್ರಾಮ್ ಅಲ್ಲಿ 4 ಜನ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ 10,000 ಹಾಕಿದ್ದೀನಿ. ಇಲ್ಲ ಅಂದ್ರೆ ನಾನು ನಿಮಗೆ ಇಲ್ಲಿ ಇನ್ನೂ ನಾನು ವೈಡ್ ಆಗಿ ತೋರಿಸೋದಕ್ಕೆ ಇಲ್ಲಿ ನನಗೆ ಈ ಡಯಾಗ್ರಾಮ್ ಅಲ್ಲಿ ಆಗಲ್ಲ. ಬೋರ್ಡ್ ಅಲ್ಲಿ ಆಗಿದ್ರೆ ಈಸಿ. ಸೊ ಎಲ್ಲಾ 7% ಅನ್ನು ನಾನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ಈಸಿಲಿ ತೋರಿಸೋದಿಕ್ಕೆ ಅಂತ 4 ಜನ 7% ಲೆಗ್ನ ಇಲ್ಲ 5 ಜನ 7% ಅನ್ನ ಒಂದೇ ಡಯಾಗ್ರಾಮ್ ಅಲ್ಲಿ 10,000 ಅಂತ ತೋರಿಸಿದ್ವಿ. ಓಕೆ, ಸೊ ಇದು ತೋರ್ಸೋದಿಕ್ಕೆ ಈಸಿ, ಕರೆಕ್ಟ್. 7% 4 ಜನ 5 ಜನ ಇನ್ನೂ 4 ನಾನು ಡಯಾಗ್ರಾಮ್ ಹಾಕೋಬಹುದು. ಒಂದರಲ್ಲೇ ಆಲ್ 7% ಲೆಗ್ಸ್. ಓಕೆ, 5 people 10 people ಎಲ್ಲಾರು ನೀವು ಒಂದೇ ಇದರಲ್ಲಿ ತೋರಿಸ್ಕೋಬಹುದು. ಕ್ಯಾಲ್ಕುಲೇಷನ್ ಮಾಡಿ ತೋರ್ಸೋದಿಕ್ಕೆ ಈಸಿ ಆಗುತ್ತೆ. ಡನ್, ಇಸ್ ಇಟ್ ಓಕೆ? ಓಕೆ, %, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾರು ಕೂಡ ಇನ್ನೂ 4 ಲೆಗ್ ಹಾಕೊಳ್ಳಿ ಇನ್ ಯೋರ್ ಡಯಾಗ್ರಾಮ್. ಸೊ ನಿಮ್ಮ ಒಂದು ಬುಕ್ ಅಲ್ಲಿ ಬೇಕಾದ್ರೆ ಡಯಾಗ್ರಾಮ್ ಅಲ್ಲಿ ಹಾಕೊಳ್ಳೋದಾಗಿದ್ರೆ ಈ 5 ಜನ ಬಿಟ್ಟು ಇನ್ನೂ 3 ಜನ ಹಾಕೊಳ್ಳಿ. ಇನ್ನು 3 ಡಯಾಗ್ರಾಮ್ ಹಾಕೊಳ್ಳಿ. ಇನ್ನೂ 3 ಜನ ಡಯಾಗ್ರಾಮ್ ಹಾಕೊಂಡು ಅಲ್ಲಿ 7% ಈಚ್ ಹಾಕೊಳ್ಳಿ. ಸೊ 7% ಈಚ್ 4 ಜನ ಇದ್ದಾರೆ. ಎಲ್ಲರಿಗೂ 2500 BV ಹಾಕೊಳ್ಳಿ. ಸೊ ದೆನ್ ಕ್ಯಾಲ್ಕುಲೇಟ್. ಡನ್. ಸೊ ಅವರು ಲೆವೆಲ್ ಜಂಪ್ ಆಗ್ತಾ ಇದ್ದಂಗೆ ನೀವು ಕೂಡ ನಿಮ್ಮ ಲೆವೆಲ್ ಜಂಪ್ ಆಗ್ತಾ ಇದ್ದಾಗ ಸೊ ಆ ಲೆಗ್ಗಿಂದ ಇನ್ಕಮ್ ಜಂಪ್ ಕಡಿಮೆ ಆಗ್ಬೋದು. ನಿಮ್ಮ ಫೋಕಸ್ ಬೇರೆ ಕಡೆ ಇನ್ಕಮ್ ತಗೊಳ್ಳದಿದ್ದಾಗ ನಿಮ್ಮ ಇನ್ಕಮ್ ಜಾಸ್ತಿ ಆಗೇ ಆಗುತ್ತೆ. ದಟ್ಸ್ ವೈ ವಿ ಆರ್ ಜಂಪಿಂಗ್ ದಿ ಟೈಟಲ್. ನಿಮ್ಮ ಡೌನ್ ಲೈನ್ಸ್ ಕೂಡ ನಿಮ್ಮ ಟೈಟಲ್ಗೆ ಬಂದಾಗ ಇನ್ಕಮ್ ಕಡಿಮೆ ಆಗುತ್ತೆ ಅಂತ ತೋರಿಸ್ತಾ ಇದೀವಿ. ನಿಮ್ಮ ಡೌನ್ ಲೈನ್ಸ್ ಗಿಂತ ಹೈಯರ್ ಟೈಟಲ್ ನೀವು ಮೇಂಟೈನ್ ಮಾಡಿದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ. ಡನ್. APB ಮೊದಲಿನ ಪ್ಲಾನ್ ಗಿಂತ ಕಮ್ಮಿ ಬರುತ್ತೆ. ಎಸ್ ಅನತ್, ವಿ ಆರ್ ನಾಟ್ ಫೋಕಸಿಂಗ್ ಆನ್ APB. APB ನಾವು ಫೋಕಸ್ ಮಾಡ್ತಾ ಇಲ್ಲ. ವಿ ಆರ್ ಪ್ಲಾನಿಂಗ್ ಬಿಗರ್ ಇನ್ಕಮ್. APB ಇಸ್ ಅ ಸ್ಮಾಲ್ ಎಂಟ್ರಿ ಲೆವೆಲ್ ಇನ್ಕಮ್. ಸೊ ಎಂಟ್ರಿ ಲೆವೆಲ್ ಅಲ್ಲಿ ಯಾರು ಇನ್ಕಮ್ ಜಾಸ್ತಿ ಮಾಡೋದಿಲ್ಲ, ಅದಕ್ಕೆ ನಾವು ಕಟ್ ಮಾಡಿದೀವಿ. Okay, we will come to director bonus. Don't worry. Nagendra Kumar, hold on to your question. Okay. Let's see director bonus income ivaga nodona. APB again I will take it afterwards. Already it is 8:15. So ivaga just light ag nodona. So APB, remember, APB is a beginners level. ಇದು ರೂಟ್ ಲೆವೆಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇದು ರೂಟ್ ಲೆವೆಲ್ ಇನ್ಕಮ್. ನಮ್ಮ ಪ್ಲಾನ್ ಇನ್ಕಮ್ ಇನ್ನೂ ದೊಡ್ಡ ಟ್ರೀ ಇನ್ನೂ ಬಂದಿಲ್ಲ. ಇದು ರೂಟ್ ಲೆವೆಲ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ. ಮರದ ಬೇರು ಯಾವ ತರ ಬೆಳೆಯೋದು ಕಷ್ಟ, ಅದೇ ತರ ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ತಗೊಳ್ಳೋದು ಕೂಡ ಕಷ್ಟ. ಓಕೆ, ಅದನ್ನ ಮರಿಬೇಡಿ. ಸೊ ಇದು ಇನ್ನೂ ನಮ್ಮ ಮೇಲ್ಗಡೆ ನಾವು ಇನ್ನೂ ನೋಡಿಲ್ಲ. ಡೈರೆಕ್ಟರ್ ಬೋನಸ್ ಅಂಡ್ ಅಬೋ ಏನಿದೆ ಇದು ಇನ್ನೂ ಟ್ರೀ. APB is only root. So root ವೈಡು ಇರಬೇಕು, ಡೆಪ್ತ್ ಇರಬೇಕು. ಮುಂದೆ ತಗೊಳ್ಳುವಂತ ದೊಡ್ಡ ಹಣದ ಮರ ಏನಿದೆ ದೊಡ್ಡದಾಗಿರ್ಬೇಕು ಅಂದ್ರೆ ನಿಮ್ಮ ರೂಟ್ ದೊಡ್ಡದಾಗಿರ್ಬೇಕು. ಓಕೆ, ಸೊ ಡೈರೆಕ್ಟರ್ ಬೋನಸ್, ಇದು ಡೈರೆಕ್ಟರ್ ಬೋನಸ್ ಈಸ್ ಪೇಡ್ ಓನ್ಲಿ ಟು ಡೈರೆಕ್ಟರ್ಸ್. ಸೊ ಮೊದಲು ನಾವು ಡೈರೆಕ್ಟರ್ ಬೋನಸ್ ನಾವು ಅಪ್ ಟು GPD ತನಕ ನಾವು ಶೇರ್ ಮಾಡ್ತಾ ಇದ್ವಿ. ಸೊ ನಾವು ಈ ರೆಡ್ಯೂಸ್ಡ್ 22% ಇಂದ ನಾವು 4% ನ ಕಟ್ ಮಾಡಿ ಡೈರೆಕ್ಟರ್ಗಳು ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಅಂತಾನೆ ನಾವು 4% ಅಂತ ಸಪರೇಟ್ ಆಗಿ ಎತ್ತಿಟ್ಟಿದ್ವಿ. ಸೊ ಇದನ್ನ ನಾವು ಪೂಲ್ ಅಂತ ಹೇಳ್ತೀವಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪೂಲ್.
ಸೊ ಪೂಲ್ ಅಂತ ಹೇಳಿದ್ರೆ ನಮ್ಮ ಟೋಟಲ್ ಕಂಪನಿ ಬಿವಿ ಇಂದ ನಾವು 4% ನ ಎತ್ತಿಟ್ಟಿದ್ದೀವಿ, ದಟ್ ಈಸ್ ಕಾಲ್ಡ್ ಪೂಲ್. ಓಕೆ, ನಮ್ಮ ಕಂಪನಿ ಫಾರ್ ಎಕ್ಸಾಂಪಲ್ 100 crore ಬಂತು, 100 crore ಅಲ್ಲಿ 4% ಅಂದ್ರೆ 4 crore ಬಿವಿ ಓನ್ಲಿ ಫಾರ್ ಡೈರೆಕ್ಟರ್ ಬೋನಸ್ ಎತ್ತಿಡ್ತೀವಿ. ಅಕಸ್ಮಾತ್ ಕಂಪನಿ ಬಿವಿ ಇಫ್ ಇಟ್ ಇಸ್ 200 crores, 4% ಆಫ್ 200 crores 8 crore ಡೈರೆಕ್ಟರ್ಗೆ ಮಾತ್ರ ಇಶ್ಯೂ ಮಾಡ್ತೀವಿ. ಸೊ ಪೂಲ್ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಕೊಡೋದು, ಎತ್ತಿಟ್ಟೋದು. ಸೊ ಕಂಪನಿ ಎಷ್ಟೇ ಬಿವಿ ತಗೊಂಡ್ರು ಕೂಡ ಅದರಲ್ಲಿ 4% ಎತ್ತಿಟ್ಟು ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅಂತವ್ರಿಗೆ ಮಾತ್ರ ಹಂಚೋದೆ ಪೂಲ್. ಸೊ 4% ಪೂಲ್. ಸೊ ಕಂಪನಿ ಟೋಟಲ್ ಬಿವಿಲಿ 4% ನ ಎತ್ತಿಟ್ಟಿದ್ದೀವಿ. ಓಕೆ, ಸೊ ಈ 4% ಕೊಡೋದು ಓನ್ಲಿ ಫಾರ್ ಡೈರೆಕ್ಟರ್ಸ್ ಪ್ಯಾಟ್ ಅಂತ ಹೇಳ್ತೀವಿ. ಪ್ಯಾಟ್ ಅಂತ ಹೇಳಿದ್ರೆ ಆ ಮಂತಿನ ಡೈರೆಕ್ಟರ್ಗಳಿಗೆ ಮಾತ್ರ ಇದು ಇಶ್ಯೂ ಆಗುತ್ತೆ. ಓಕೆ, ಸೊ ಆ ಮಂತಿನ ಡೈರೆಕ್ಟರ್ಗೆ ಮಾತ್ರ ಇಶ್ಯೂ ಆಗುತ್ತೆ. ಅದರಲ್ಲಿ ಕಂಡೀಷನ್ ಏನು? ಇದರಲ್ಲಿ ಕಂಡೀಷನ್ ಮಿನಿಮಮ್ ಡೈರೆಕ್ಟರ್ 1250 PV ಮಾಡಬೇಕು. ಪಾಯಿಂಟ್ ವ್ಯಾಲ್ಯೂ 1250 ಅಂತ ಹೇಳಿದ್ರೆ 33,750 BV. ಸೊ ಯಾರೆಲ್ಲ 1250 PV ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಡೈರೆಕ್ಟರ್ ಬೋನಸ್ ಸಿಗುತ್ತೆ. ಎಷ್ಟು ಕೊಡ್ತೀವಿ ಅವ್ರಿಗೆ? 6% ಕೊಡ್ತೀವಿ. ಪೂಲ್ ಇಸ್ 4%, ಆದ್ರೆ ನಿಮ್ಮ ಕ್ಯಾಲ್ಕುಲೇಷನ್ 6%. ಯಾತಕ್ಕೆ ಸರ್ 6%? ಇದು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ತಕ್ಕನಾಗಿ ಡಿವೈಡ್ ಮಾಡೋದಕ್ಕೆ ಅಂತ 6% ಕೊಟ್ಟಿದ್ದೀವಿ. ಓಕೆ, ಯಾಕೆ 6%? ವೈ ನಾಟ್ ಇಟ್ ಇಸ್ 5%, ವೈ ನಾಟ್ ಇಟ್ ಇಸ್ 7%, ವೈ ನಾಟ್ ಇಟ್ಸ್ 10%? ನಾವು 10% ಇಟ್ಟಿದ್ರೆ ಮೋಸ್ಟ್ಲಿ ಇದು ಇಂಡೆಕ್ಸ್ ಏನಿತ್ತು ಇಂಡೆಕ್ಸ್ ಕಡಿಮೆ ಆಗುತ್ತೆ. ಅಕಸ್ಮಾತ್ 5% ಇಟ್ರೆ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಸೊ 6% ಏನೋ ಇಷ್ಟ ಆಯ್ತು ಅದಕ್ಕೆ. ಅಂದ್ರೆ ಜಸ್ಟ್ ಇದೊಂದು ರೂಲ್ಸ್. 6% ಬೇಸಿಕಲಿ ಎಲ್ಲಾ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿ 6%. ಸೊ ಪೂಲ್ ಇಸ್ 4%, ಡಿಸ್ಟ್ರಿಬ್ಯೂಷನ್ ಇಸ್ 6%. ನಿಮ್ಮ ಒಂದು ಬಿವಿ ಕಾಂಟ್ರಿಬ್ಯೂಷನ್ ಅಲ್ಲಿ 6% ತಗೋತೀವಿ. ಸೊ ನೀವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದ್ರ ತಕ್ಕನಾಗೆ 6% ಸಿಗುತ್ತೆ. ಪ್ಲಾನ್ ಅಲ್ಲಿ ಇದೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲಾನ್. ಸೊ ಇದು ಟೇಬಲ್ ಅಲ್ಲಿ ಇದೆ, ಇದು ಪ್ಲಾನ್. ಇವಾಗ ಟ್ರಾಫಿಕ್ ರೂಲ್ಸ್ ಯಾತಕ್ಕೆ ರೆಡ್ ಅಲ್ಲೇ ನಿಂತ್ಕೋಬೇಕು? ಸೊ ಇದು ರೂಲ್ಸ್. ಇದು ಕೂಡ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಅಲ್ಲಿ 6% ಇಸ್ ಎ ರೂಲ್. ಇದು ಕಂಪನಿ ಡಿಸೈಡ್ ಮಾಡಿರುವಂತ ಒಂದು ರೂಲ್ಸ್ ಫಾಲೋ ಮಾಡಬೇಕು. ಸೊ ಪ್ಲಾನ್ ಅಲ್ಲೇ ಇದು ರೂಲ್ಸ್ ಇದೆ. 4% ಕಂಪನಿ ಬಿವಿಲಿ ನಿಮಗೆ ಕೊಡ್ತಾ ಇದೀವಿ ಓನ್ಲಿ ಫಾರ್ ಡೈರೆಕ್ಟರ್ ಟೈಟಲ್ ಅಚೀವ್ ಮಾಡಿದವರಿಗೆ ಮಾತ್ರ. ಎಷ್ಟು ಕೊಡ್ತೀವಿ? 6% ಕೊಡ್ತೀವಿ. ಸೊ ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ ವ್ಯಾಲ್ಯೂ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ, ಇದು ಕ್ಯಾಲ್ಕುಲೇಟ್ ಮಾಡೋ ರೀತಿ ಹೀಗೆ. ಸೊ ಇದರಲ್ಲಿ ನಿಮ್ಗೆ 4% ಕಂಪನಿ ಪಾಯಿಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಲ್ಲಾ ಡೈರೆಕ್ಟರ್, ಓನ್ಲಿ ಡೈರೆಕ್ಟರ್ ಅಂಡ್ ಡೈರೆಕ್ಟರ್ ಟೈಟಲ್ ಅಲ್ಲಿ ಯಾರೆಲ್ಲ ಇದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಅವರ ಒಂದು ಕಾಂಟ್ರಿಬ್ಯೂಷನ್. ಸೊ ಇದು ಅರ್ಥ ಮಾಡ್ಕೊಳ್ಳೋದು ಬೇಡ. ಸೊ ಇದು ಕನ್ಫ್ಯೂಸ್ ಆಗುತ್ತೆ. ಲೆಟ್ಸ್ ಸಿ ಥ್ರೂ ಸಮ್ ಎಕ್ಸಾಂಪಲ್. ಸೊ ಇದರಲ್ಲಿ ಇನ್ನೊಂದು ಕೂಡ ಇದೆ ಡೈರೆಕ್ಟರ್ ಅಲ್ಲಿ, ಇನ್ನೊಂದು ಫಾಸ್ಟ್ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತೀವಿ. ವಾಟ್ ಈಸ್ ಎ ಫಾಸ್ಟ್ ಸ್ಟಾರ್ ಡೈರೆಕ್ಟರ್? ಫಾಸ್ಟ್ ಸ್ಟಾರ್ ಡೈರೆಕ್ಟರ್ ಈಸ್ ಎನಿ ಡೈರೆಕ್ಟರ್ ಎನಿ ಕನ್ಸಲ್ಟೆಂಟ್ 13% ಇನ್ನು ರೀಚ್ ಆಗಿಲ್ಲದೆ ಇರೋರು 86,400 BV ಒಂದೇ ತಿಂಗಳಲ್ಲಿ ಕೊಟ್ರೆ ಅವರು ಫಾಸ್ಟ್ ಸ್ಟಾರ್ ಡೈರೆಕ್ಟರ್ ಆಗುತ್ತೆ. ಯಾತಕ್ಕೆ ಇದು ಮಾಡಬೇಕು? ಫಾಸ್ಟ್ ಸ್ಟಾರ್ ಡೈರೆಕ್ಟರ್ ಮಾಡಿದ್ರೆ ನಿಮಗೆ ಕಂಪನಿ ಕಡೆಯಿಂದ ಒಂದು ಸ್ಪೆಷಲ್ ಒಂದು ಪ್ರೋಗ್ರಾಮ್ ಕ್ವಾಲಿಫೈ ಆಗುತ್ತೆ. ಅದು ನಾವು ಪೀರಿಯಾಡಿಕಲಿ ನಾವು ಅನೌನ್ಸ್ ಮಾಡ್ತಾ ಇರ್ತೀವಿ. ಆ ಒಂದು ಬೆನಿಫಿಟ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಆಸ್ ಆಫ್ ನೋ ವಿ ಆರ್ ಗಿವಿಂಗ್ 1 lakh ವರ್ತ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಆಕ್ಸಿಡೆಂಟ್ ಇನ್ಶೂರೆನ್ಸ್ 1 ವರ್ಷಕ್ಕೆ ನಾವು ಕೊಡ್ತಾ ಇದೀವಿ 86,400. ಯಾರೆಲ್ಲ 13% ಅಂಡ್ ಬಿಲೋ ಇರೋರು ಮಾಡ್ತಾರೆ ಅಂತವ್ರಿಗೆ ಇದು ಎಲಿಜಿಬಲ್ ಆಗುತ್ತೆ. ಸೊ 13% ಅಂಡ್ ಅಬೌವ್ ಮಾಡಿದ್ರೆ ಅದು ಅಕ್ಯುಮುಲೇಷನ್ ಡೈರೆಕ್ಟರ್. ಸೊ 13% ಅಂಡ್ ಬಿಲೋ ಮಾಡಿದ್ರೆ ಇಟ್ಸ್ ಎ ಫಾಸ್ಟ್ ಸ್ಟಾರ್ ಡೈರೆಕ್ಟರ್. ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಆಸ್ ಆಫ್ ನೋ ಜಸ್ಟ್ ವಾಚ್. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಹೇಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ನಾವು 16% ಲೆಗ್ ನ ತಗೊಂಡಿದೀವಿ, ಇಲ್ಲ 16% ಅಂತ. ಸೇಮ್ ಎಕ್ಸಾಂಪಲ್ ನಮ್ಮ ಅರ್ಲಿಯರ್ ಎಕ್ಸಾಂಪಲ್ ಏನಿದೆ ಅದನ್ನೇ ನಾನು ತಗೊಂಡಿದ್ದೀನಿ. ಸೊ 16%. ಸೊ GBV ಇದೆಲ್ಲ ನಾವು PGBV ಅಂತ ಹೇಳ್ತೀವಿ. 16% ಕೆಳಗಡೆ 16% ಇದ್ರೆ ಇದು PGBV ಆಗೋದಿಲ್ಲ. ಇದನ್ನ ಬಿಟ್ಟು ಬೇರೆ ಲೀಗಿಂದ ಮಾತ್ರ ನಾವು PGBV ಅಂತ ಹೇಳ್ತೀವಿ. ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ PGBV.
ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್, ನಾನ್ ಡೈರೆಕ್ಟರ್ ವಾಲ್ಯೂಮ್. ಡೈರೆಕ್ಟರ್ ನ ಬಿಟ್ಟು ಅಂದ್ರೆ 16% ಲೆಗ್ ನ ಬಿಟ್ಟು ಮಿಕ್ಕಿದ ವಾಲ್ಯೂಮು PGBV. ಸೊ PGBV ಮೇಲೆ 6% ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗೋದು ಡೈರೆಕ್ಟರ್ ಬೋನಸ್ ಪಾಯಿಂಟ್. ನಿಮಗೆ ಸಿಗುವಂತ ಒಂದು ಡೈರೆಕ್ಟರ್ ಬೋನಸ್ ಪಾಯಿಂಟ್. ನಿಮ್ಮ ಡೈರೆಕ್ಟರ್ ಬೋನಸ್ ಪಾಯಿಂಟ್ ನ ನಾವು ₹1.25 ಇಂದ ನಾವು ಮತ್ತೆ ಮಲ್ಟಿಪ್ಲೈ ಮಾಡ್ತೀವಿ. ಸರ್ ₹1.25 ಇಲ್ಲಿಂದ ಬಂತು, ಇದು ಕೂಡ ನಾವೇ ಮಂತ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಹೇಗೆ ಬಂತು ತಲೆ ಕೆಡಿಸ್ಕೊಳ್ಳಬೇಡ. ಪ್ಯಾಟ್ ಈಸ್ ಪೇಯ್ಡ್ ಆಸ್ ಟೈಟಲ್ ಅಂತ ಹೇಳ್ತೀವಿ. ಸೊ ಪೇಯ್ಡ್ ಆಸ್ ಟೈಟಲ್ ಅಂತ ಹೇಳಿದ್ರೆ ನಿಮಗೆ ಆ ತಿಂಗಳಿಗೆ ಯಾವ ಟೈಟಲ್ಗೆ ಪೇ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹೆಸರನ್ನ ಡಿವೈಡ್ ಮಾಡಿ PAT ಅಂತ ನಾವೇನ್ ಕೊಟ್ಟಿದ್ವಿ, ಪೇಯ್ಡ್ ಆಸ್ ಟೈಟಲ್. ನಿಮ್ಮ ಟೈಟಲ್ಗೆ ಯಾವ ಟೈಟಲ್ಗೆ ನಾವು ಪೇ ಮಾಡಿದೀವಿ ಅಂತ ಅರ್ಥ. ಓಕೆ, ಸೊ 6% ಇದು ಕೂಡ ಪ್ಲಾನ್ ಅಲ್ಲಿ ಇದೆ. ₹1.25. ದಿಸ್ ಇಸ್ ಎ ಬೇಸಿಕ್ ಇಂಡೆಕ್ಸ್. ಇದಕ್ಕಿಂತ ಕಡಿಮೆ ನನ್ನ ಪ್ರಕಾರ ಇದು ಹೋಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಮಂತ್ ನಾವು ಎಕ್ಸ್ಟ್ರಾ PV ಕೊಟ್ಟೆ ನಮಗೆ ₹1.24 ಬಂದಿತ್ತು. ಈ ಮಂತು ಎಕ್ಸ್ಟ್ರಾ PV ಇಲ್ಲ, ನಂಬರ್ ಆಫ್ ಕ್ವಾಲಿಫೈಯರ್ಸ್ ಇನ್ನೂ ಕಡಿಮೆ ಆಗ್ತಾರೆ. ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ನನ್ನ ಪ್ರಕಾರ ₹1.40 ಹೋದ್ರೂ ಹೋಗ್ಬೋದು. ಸ್ಟಿಲ್ ವಿ ಹ್ಯಾವ್ ಟೇಕನ್ ₹1.25. ಸೊ ಈ ಮಂತ್ ಯಾರೆಲ್ಲ ಡೈರೆಕ್ಟರ್ ಟೈಟಲ್ ಕ್ವಾಲಿಫೈ ಆಗ್ತಾರೆ ಲಾಸ್ಟ್ ಮಂತ್ ಗಿಂತ ಇನ್ನೂ ಜಾಸ್ತಿ ಇನ್ಕಮ್ ಸಿಗುತ್ತೆ. ಓಕೆ, ಯಾಕೆಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಮಿನಿಮಮ್ ಇಂಡೆಕ್ಸ್ ವಿ ಆರ್ ಟೇಕಿಂಗ್ ₹1.25 ಫಾರ್ ಡೈರೆಕ್ಟರ್. ಇವೆರಡು ಬೈ ಡಿಫಾಲ್ಟ್ ಆಗಿ ಇಟ್ಕೊಳ್ಳಿ ಸಾಕು. 6% ಪ್ಲಾನ್ ಅಲ್ಲಿ ಇದೆ, ₹1.25 ಬೈ ಡಿಫಾಲ್ಟ್ ಆಗಿ ಇಟ್ಕೊಳ್ಳಿ. ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಮ ಡೈರೆಕ್ಟರ್ ಬೋನಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಈಸಿ. ಓಕೆ, ಸೊ ಇವಾಗ ನಾವು 40,000 10,000 ಪ್ಲಸ್ 10,000 ಪ್ಲಸ್ 10,000 ಪ್ಲಸ್ 8 ಪ್ಲಸ್ 2 40,000. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋವಾಗಿದ್ರೆ 40,000ಗೆ 6% is 2,400. 2,400ಗೆ ₹1.25 is 3,000. This will be my director bonus income. This is how we will calculate. Okay, senior director and above ಗೆ ಡೈರೆಕ್ಟರ್ ಬೋನಸ್ ಸಿಗೋದಿಲ್ಲ. ಸೀನಿಯರ್ ಡೈರೆಕ್ಟರ್ ಅಂಡ್ ಅಬವ್ ಅವರಿಗೆ ಟೀಮ್ ಬಿಲ್ಡರ್ ಬೋನಸ್ ಸಿಗುತ್ತೆ. ಡೈರೆಕ್ಟರ್ ಬೋನಸ್ ಇಸ್ ಓನ್ಲಿ ಫಾರ್ ಡೈರೆಕ್ಟರ್ಸ್. ಯಾವ ತಿಂಗಳಲ್ಲಿ ಡೈರೆಕ್ಟರ್ ಟೈಟಲ್ ಬಂದಿದೆ ಅಂತವ್ರಿಗೆಲ್ಲರಿಗೂ ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಗುತ್ತೆ. ಓಕೆ, ಸೊ ಇದು ಡೈರೆಕ್ಟರ್ ಬೋನಸ್ ಇನ್ಕಮ್ ಈಸ್ ಓನ್ಲಿ ಫಾರ್ ಡೈರೆಕ್ಟರ್ಸ್. ಸೊ ಇವಾಗ ನಾವು ಡಿವೈಡ್ ಮಾಡಿದ್ವಿ. ಅರ್ಲಿಯರ್ ಸುಮಾರು ಜನ ನಾವು ಪ್ಲಾನ್ ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಮೊದಲು ಆ ತರ ಇತ್ತು, ಇವಾಗ ಈ ತರ ಇದೆ, ಮರ್ತು ಬಿಡಿ. ಸೊ ಸೆಪ್ಟೆಂಬರ್ ತನಕ ಏನಿತ್ತು ಬೇಕಾಗಿಲ್ಲ. ಇವಾಗ ವಿ ಆರ್ ಇನ್ ನವೆಂಬರ್ ಮಂತ್. ಸೊ ಇವಾಗ ನಾವು ನೋಡ್ತಾ ಇರೋದು ಸಮೀರ್ ಮೋದಿ ಆಜಾದಿ ಪ್ಲಾನ್, ಅನ್ಲಿಮಿಟೆಡ್ ಪ್ಲಾನ್. ಇದು ಹೊಸ ಕ್ಯಾಲ್ಕುಲೇಷನ್. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡೋ ರೀತಿ ಹೀಗೆ. ಓಕೆ, ಸೊ ಇದರಲ್ಲಿ ಇನ್ನೂ ಒಂದು ರೂಲ್ ಇದೆ. ಇದನ್ನ ಇನ್ನೊಂದು ರೂಲ್, ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಯಾರೆಲ್ಲ ಕ್ವಾಲಿಫೈ ಆಗ್ತಾ ಇದಾರೆ, ಫಸ್ಟ್ ಟೈಮ್ ಡೈರೆಕ್ಟರ್ ಅಂದ್ರೆ 1,08,000 BV ಕ್ರಾಸ್ ಮಾಡುವಂತ ಒಂದು ಮಂತ್. ಸೊ ಫಸ್ಟ್ ಮಂತ್ ಯಾರೆಲ್ಲ ಡೈರೆಕ್ಟರ್ ಕ್ವಾಲಿಫೈ ಆಗ್ತಾರೆ ಅವ್ರಿಗೆ ರೋಲ್ ಅಪ್ ಬೆನಿಫಿಟ್ ಸಿಗೋದಿಲ್ಲ. ರೋಲ್ ಅಪ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲ್ ಅಲ್ಲಿ ಇವರು 16 ಇದಾರೆ, ಇವರು 16 ಇದಾರೆ. ಈ 15,000 ಇವರು ಡೈರೆಕ್ಟರ್ ಆಗಿಲ್ಲ. ಸೊ ಇವರ ವಾಲ್ಯೂಮ್ ಇವ್ರಿಗೆ ಆಡ್ ಮಾಡೋದು. ಇದನ್ನ ನಾವು ನಾಳೆ ನೋಡ್ತೀವಿ. ವಾಟ್ ಈಸ್ ರೋಲ್ ಅಪ್ ಅಂತ ನಾವು ನಾಳೆ ನೋಡ್ತೀವಿ. ಓಕೆ, ಸೊ ರೋಲ್ ಅಪ್ ಬೆನಿಫಿಟ್ ನಿಮಗೆ ಸಿಗೋದು ಸೆಕೆಂಡ್ ಮಂತ್ ಇಂದ. ಫಸ್ಟ್ ಮಂತ್ ಎನಿ ಡೈರೆಕ್ಟರ್ ಯಾರೆಲ್ಲ 1,08,000 ಕ್ರಾಸ್ ಮಾಡ್ತಾರೆ ಮೊದಲನೇ ತಿಂಗಳು, ಇಲ್ಲಾಂದ್ರೆ ಯಾವ ತಿಂಗಳಲ್ಲಿ 1,08,000 BV ಕ್ರಾಸ್ ಆಗುತ್ತೆ ಆ ಮಂತ್ ಅಲ್ಲಿ 34,000 BV, 33,750 ಮಾಡ್ಲೇಬೇಕು. ಸೊ ಎಲ್ಲಾರ್ಗು ನೀವು ಹೇಳ್ಕೊಡ್ಬೇಕಾಗಿರೋದು 13% ಲೆವೆಲ್ ಬಂದಿದ ತಕ್ಷಣ 34,000 BV ಮಾಡು, ಇಲ್ಲ 40,000 BV ಮಾಡು ಅಂತ ಹೇಳ್ಕೊಡಿ. ಬೈ ಡಿಫಾಲ್ಟ್ ನಿಮ್ಮ ಫಾರ್ಮುಲಾ 40,000 to 50,000 PGBV ಆಗಿದ್ರೆ ನಿಮ್ಮ ಒಂದು
ಪ್ರೋಗ್ರೆಸ್ ಯಾರು ಕೂಡ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 40,000 50,000 PGBV ಎಲ್ಲರಿಗೂ ಇದೇ ಒಂದು ಫಾರ್ಮುಲಾ ಎಲ್ಲರಿಗೂ ಜ್ಞಾಪಕ ಇಟ್ಕೊಂಡ್ರೆ ವಿತ್ ಇನ್ ಎ ಸ್ಪ್ಯಾನ್ ಆಫ್ 2 years ಯು ವಿಲ್ ಕ್ರಾಸ್ 2 lakh rupees ಇನ್ಕಮ್. ಇದೊಂದೇ ಫಾರ್ಮುಲಾ. ಸೊ ಹೇಗೆ ನೀವೇ ನೋಡ್ತೀರಾ. ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ಅಕ್ಯುಮುಲೇಷನ್ ಅಲ್ಲಿ 80,000 ಈ ಒಂದು ಇದರಲ್ಲಿ ನಾನು ಎಕ್ಸಾಂಪಲ್ ಗೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಇವರು 80,000 BV ಮಾಡಿದ್ದಾರೆ ಲಾಸ್ಟ್ ಮಂತ್ ತನಕ. ಕರೆಂಟ್ ಮಂತ್ ಈ ಮಂತ್ ಅಲ್ಲಿ 25,000 ಮಾಡಿದ್ದಾರೆ. 5,000 ಪ್ಲಸ್ 5 ಪ್ಲಸ್ 5 15,000 ಪ್ಲಸ್ 8,000 23 ಪ್ಲಸ್ 2 25. ಸೊ ಇದ್ರ ಪ್ರಕಾರ 1,05,000 ಆಯ್ತು. ಪ್ಲಸ್ 15,000 ಇದು ಇವ್ರಿಗೆ ಆಡ್ ಅಪ್ ಆಗತ್ತೆ, ಆದ್ರೆ ಇವ್ರಿಗೆ ಟೈಟಲ್ ಸಿಗೋದಿಲ್ಲ. ಸೊ ಈ 15,000 ಇಲ್ಲಿ ಆಡ್ ಆದ್ರೂ ಕೂಡ ಇವ್ರಿಗೆ ಟೈಟಲ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಸೊ ಡೈರೆಕ್ಟರೇ, ಆದ್ರೆ ಈ ಮಂತು ನಾನ್ ಕ್ವಾಲಿಫೈ ಆಗಿಲ್ಲ. ಓಕೆ, ಯಾತಕ್ಕೆ ಇದು ಕನ್ಫ್ಯೂಷನ್. ಸೊ ಇದು ಮೊದಲನೇ ತಿಂಗಳು ರೂಲ್ಸು. ಎಲ್ಲಾರು ಕೂಡ ಮೊದಲನೇ ತಿಂಗಳೇ 34,000 ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತ ರೀತಿ. 34,000 ಮಾಡಿದ್ರೆ ಎಷ್ಟು ಇನ್ಕಮ್ ಬರುತ್ತೆ ನಾನು ನಿಮ್ಗೆ ಅವಾಗ್ಲೇ ತೋರಿಸ್ತೆ. ಅಪ್ರಾಕ್ಸಿಮೇಟ್ಲಿ 40,000 BV ಮಾಡ್ತು ಅಂತ ಹೇಳಿದ್ರೆ 5,000 ಇನ್ಕಮ್ ಕ್ರಾಸ್ ಆಗುತ್ತೆ ಅಂತ. ಇದನ್ನ ಮೊದಲನೇ ತಿಂಗಳಲ್ಲೇ ದೊಡ್ಡ ಇನ್ಕಮ್ ತಗೊಳ್ಳಿ, ಎಲ್ಲಾರ್ಗೂ ಇದೊಂದು ಹ್ಯಾಬಿಟ್ ಬಿಲ್ಡ್ ಮಾಡ್ಲಿ ಅಂತ ಇಂಡೈರೆಕ್ಟ್ ಆಗಿ ನಾವು ಹೇಳ್ತಾ ಇರುವಂತ ರೀತಿ. ಮೊದಲು ಇದಿರ್ಲಿಲ್ಲ, ಇವಾಗ ಕಂಪಲ್ಸರಿ ಆಗಿ ಎಲ್ಲಾರು ಮೊದಲನೇ ತಿಂಗಳೇ 34,000 ಮಾಡಿದ್ರೆ ಮಾತ್ರ ಅವರ ಟೈಟಲ್ ಡೈರೆಕ್ಟರ್ ಆಗುತ್ತೆ, ಕ್ವಾಲಿಫೈ ಆಗುತ್ತೆ, ಅಪ್ಲೈನ್ ಕೂಡ ಕನ್ಸಿಡರ್ ಆಗುತ್ತೆ. ಇದು ಫಸ್ಟ್ ಮಂತ್. ಸೆಕೆಂಡ್ ಮಂತ್ ನೀವು ನೋಡಾಗಿದ್ರೆ ಸೆಕೆಂಡ್ ಮಂತ್ ಅಲ್ಲಿ ನಿಮಗೆ ಈ ಒಂದು ವಾಲ್ಯೂಮ್ ರೋಲ್ ಅಪ್ ಆಗುತ್ತೆ, ನಿಮಗೆ ಆಡ್ ಆಗುತ್ತೆ. ಸೇಮ್ ಎಕ್ಸಾಂಪಲ್. ಸೊ ಇಲ್ಲಿ ಜಸ್ಟ್ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. 5,000 ಪ್ಲಸ್ 10,000 5 8,000 ಸೇಮ್ ಎಕ್ಸಾಂಪಲ್ ತಗೊಳ್ಳಾಗಿದ್ರೆ. ಸೊ ಇಲ್ಲಿ ನನಗೆ 30,000 ಮಾಡಿದ್ದೀನಿ. ಇದು ಸೆಕೆಂಡ್ ಮಂತ್. ಫಸ್ಟ್ ಮಂತ್ ನನಗೆ ಈ ವಾಲ್ಯೂಮ್ ಆಡ್ ಆಗ್ಲಿಲ್ಲ. ಸೊ ಇಲ್ಲಿ ನನಗೆ 30,000 ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಮೈ ಪರ್ಸನಲ್ BV. 2,000 ಪ್ಲಸ್ 8,000 10,000 ಪ್ಲಸ್ 5,000 15,000 15,000 ಪ್ಲಸ್ 10,000 25,000 ಪ್ಲಸ್ 5,000 is 30,000. 30,000 ನನ್ನ PGBV ಆಯ್ತು. ಬೇರೆ ಲೆಗ್ಗಿಂದ ಅಂದ್ರೆ ಇನ್ನೊಂದು 16% ಇಂದ ಇನ್ನೊಂದು 15,000 ಇದೆ. ಇವರು ನಾನ್ ಕ್ವಾಲಿಫೈ ಆಗಿದ್ದಾರೆ. ಇವರ ವಾಲ್ಯೂಮ್ ನನಗೆ ಸೆಕೆಂಡ್ ಮಂತ್ ಅಲ್ಲಿ ರೋಲ್ ಅಪ್ ಆಗುತ್ತೆ. ಸೊ 45,000 ಆಯ್ತು. ನನಗೆ 45,000ಗೆ ನನಗೆ 6% ಸಿಗುತ್ತೆ, ಅಂದ್ರೆ 2,700 ಡೈರೆಕ್ಟರ್ ಬೋನಸ್ ಪಾಯಿಂಟ್ ಆಯ್ತು. ಸೊ 2,700 ಡೈರೆಕ್ಟರ್ ಬೋನಸ್ಗೆ ₹1.25 ಪ್ರಕಾರ 3,375 rupees ಡೈರೆಕ್ಟರ್ ಇನ್ಕಮ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ಡೈರೆಕ್ಟರ್ ಬೋನಸ್ ಇನ್ಕಮ್. Gayatri avare, this 2,000 is only for calculation. Minimum is 700. ಒಬ್ಬ ಡೈರೆಕ್ಟರ್ಸ್ ಮಿನಿಮಮ್ 700 ಮಾಡಬೇಕು. ಆದ್ರೆ ನನ್ನ ಎಕ್ಸಾಂಪಲ್ ಗೆ ಯಾತಕ್ಕೆ 2,000, ಬೇಸಿಕಲಿ ಫಾರ್ 2 reasons. 1, ಲಾಯಲ್ಟಿ ಕ್ರಾಸ್ ಮಾಡಬೇಕು, ಇನ್ನೊಂದು ನನ್ನ ಕ್ಯಾಲ್ಕುಲೇಷನ್ ಗೆ ಈಸಿ ಆಗಬೇಕು, ಅದಕ್ಕೆ ಅಂತ 2,000. ಸೊ ಎಲ್ಲರೂ ಕೂಡ ಲಾಯಲ್ಟಿ ಮಾಡಬೇಕು. ಲಾಯಲ್ಟಿ ಬಗ್ಗೆ ನಾನು ಹೇಳಲಿಲ್ಲ, ಯಾಕೆಂದ್ರೆ ಲಾಯಲ್ಟಿ ಇದು ಪ್ಲಾನ್ ಕನೆಕ್ಟ್ ಮಾಡಲ್ಲ ಅದಕ್ಕೆ. ಸೊ ವಾಟ್ ಈಸ್ ಲಾಯಲ್ಟಿ? ಸೊ ಲಾಯಲ್ಟಿ ಕ್ರಾಸ್ ಮಾಡ್ಕೊಂಡ್ರೆ 1,500 BV ಬರುತ್ತೆ. 1,500 BV ಕ್ಯಾಲ್ಕುಲೇಷನ್ ಗೆ ಈಸಿ ಆಗ್ಲಿ ಅಂತ ನಾನು 2,000 ಇಟ್ಕೊಂಡಿದ್ದೀನಿ. ಅದರ್ವೈಸ್ ಯು ಕ್ಯಾನ್ ಡೂ 700. ಗ್ಯಾಲಕ್ಸಿ S8 ಪ್ಲಸ್ ಯಾರಿದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ 34,000 ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟರ್ ಬೋನಸ್ ಸಿಗೋದಿಲ್ಲ. ಓಕೆ, ಡೈರೆಕ್ಟರ್ ಬೋನಸ್ ಇನ್ಕಮ್ ಬರಬೇಕು ಅಂದ್ರೆ ಮಿನಿಮಮ್ 34,000 ಟಾರ್ಗೆಟ್ ಮಾಡಿ. ನೀವಿನ್ನೂ ಚೆನ್ನಾಗಿ ಬೆಳಿಬೇಕು ಅಂದ್ರೆ 40,000 ಮೇಲೆ PGBV ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಯಾರಾದ್ರೂ ಸರಿ 30,000 20,000 BV ಮಾಡ್ಕೊಂಡು ಬೆಳಿತೀನಿ ಅಂದ್ರೆ ಯಾರು ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, 1,000 rupeesಗೆ ಎಷ್ಟು GBV ಬರತ್, ಯಾವ ಟೈಟಲ್, ಅದು ಕೂಡ ಇಂಪಾರ್ಟೆಂಟ್. ಟೈಟಲ್ ಒಂದ್ಸತಿ ನಿಮ್ಮ ಹೈಯರ್ ಟೈಟಲ್ ಬಂತು ಅಂತ ಹೇಳಿದ್ರೆ ಗ್ಯಾಲಕ್ಸಿ S8 ಪ್ಲಸ್ ಹೈಯರ್ ಟೈಟಲ್ ಗ್ಯಾರಂಟಿ ಸಿಗುತ್ತೆ. ಆದ್ರೆ ನಿಮ್ಗೆ
ಆ ಮಂತು ನೀವು ನಾನ್ ಕ್ವಾಲಿಫೈ ಆಗ್ತೀರಾ ಡೈರೆಕ್ಟರ್ ಬೋನಸ್ ಇನ್ಕಮ್ ತಗೊಳ್ಳೋದಕ್ಕೆ. ಎಸ್, ಎ ವಿಲ್ ಬಿ ಸೀನಿಯರ್ ಡೈರೆಕ್ಟರ್ ಪ್ರೊವೈಡೆಡ್ ಬೋತ್ ಆರ್ ಡನ್ ದ ಟೈಟಲ್. ಕೆಳಗಡೆಯವರು ಡೈರೆಕ್ಟರ್ ಆಗಿ ನೀವು ಕೂಡ ಸೀನಿಯರ್ ಡೈರೆಕ್ಟರ್ಗೆ ಬೇಕಾಗಿರೋ ಅಲ್ಲಿ ಮಾಡಿದ್ರೆ ಯಾಸ್ಮಿನ್ 54,000ಗೆ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಲೆಟ್ಸ್ ಲುಕ್ ಅಟ್. ಎಲ್ಲರೂ ನಿಮ್ಮ ಕ್ವಶನ್ ಹಾಕೋದನ್ನ ನಿಲ್ಲಿಸಿ. ಲೆಟ್ಸ್ ಕ್ಯಾಲ್ಕುಲೇಟ್ ಇನ್ಕಮ್. ಓಕೆ, ಕ್ಯಾಲ್ಕುಲೇಟ್ ಇನ್ಕಮ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಮೀ ಸಿ. ಓಕೆ, ಸೊ ಇಲ್ಲಿಗೆ ಸಾಕು. ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 8:35 ಆಲ್ರೆಡಿ ಆಗಿದೆ. ಸೊ ಅದಕ್ಕೆ ಮತ್ತೆ ಇನ್ನೇನು ತಗೊಳ್ಳಲ್ಲ. ಸೊ ಟುಮಾರೋ ವಿಲ್ ಸ್ಟಾರ್ಟ್ ರೈಟ್ ಆನ್ ಟೈಮ್. ನಾಳೆ ಯಾವ ಇನ್ಕಮ್? ನಾಳೆ ಟೀಮ್ ಬಿಲ್ಡರ್ ಬೋನಸ್. ಅಂಡ್ ಟುಮಾರೋ ವಿ ವಿಲ್ ಆಲ್ಸೋ ಲರ್ನ್ 4 more ಥಿಂಗ್ಸ್. ಜನರೇಷನ್, ರೋಲ್ ಅಪ್ ಅಂಡ್ ಕಂಪ್ರೆಷನ್ ನಾಳೆ ಅರ್ಥ ಮಾಡ್ಕೊಂಡು ವಿ ವಿಲ್ ಸಿ ಟೀಮ್ ಬಿಲ್ಡರ್ ಬೋನಸ್. ನಾಳೆ ಟೀಮ್ ಬಿಲ್ಡರ್ ಬೋನಸ್ ಅರ್ಥ ಮಾಡ್ಕೊಳ್ಳೋಣ. ಅಲಾಂಗ್ ವಿತ್ ಹೌ ಟು ಕ್ಯಾಲ್ಕುಲೇಟ್ ರೋಲ್ ಅಪ್. ರೋಲ್ ಅಪ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಾಟ್ ಈಸ್ ರೋಲ್ ಅಪ್ ಅದನ್ನ ನಾಳೆ ನೋಡೋಣ. ಜನರೇಷನ್ ಅರ್ಥ ಮಾಡ್ಕೊಳ್ಳೋಣ, ಕಂಪ್ರೆಷನ್ ಅರ್ಥ ಮಾಡ್ಕೊಳ್ಳೋಣ, ಜೊತೆಗೆ ವಿಲ್ ಸಿ ಟೀಮ್ ಬಿಲ್ಡರ್ ಬೋನಸ್. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ನೈಟ್ ಇಷ್ಟೋ ತನಕ ಇದ್ದಿದ್ದಕ್ಕೆ, ಹಾಗೇನೆ ಕ್ಯಾಲ್ಕುಲೇಷನ್ ಕೂಡ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾಳೆ ವಿಲ್ ಸ್ಟಾರ್ಟ್ ಎಕ್ಸಾಕ್ಟ್ಲಿ at 7 o'clock. ಯಾರೆಲ್ಲ ಈ ಸೆಷನ್ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗಿದ್ರೆ ಯು ಕ್ಯಾನ್ ಸಿ ದಿ ಸೇಮ್ ಕ್ಯಾಲ್ಕುಲೇಷನ್ ಆನ್ ಫೇಸ್ಬುಕ್ ಲಿಂಕ್ ನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಮತ್ತೆ ಇನ್ನೊಂದ್ಸತಿ ನೀವು ರೀಲುಕ್ ಮಾಡ್ಕೋಬಹುದು ಕ್ಯಾಲ್ಕುಲೇಷನ್. ಯು ಕ್ಯಾನ್ ಸಿ ಆಸ್ ಮೆನಿ ಟೈಮ್ಸ್ ಆಸ್ ಯು ಕ್ಯಾನ್. ಹಾಗೆ ನಿಮ್ಮ ಡೌನ್ಲೈನ್ಸ್ಗೂ ಕೂಡ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಓಕೆ, ಡೈರೆಕ್ಟರ್ ಬೋನಸ್ ಪೂಲ್ ಬೇಸಿಕಲಿ ಟೋಟಲ್ BV ಇಂದ ಎತ್ತಿಡೋದು. ಓಕೆ, ಸೊ ಪೂಲ್ ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. 6% ಯಾತಕ್ಕೆ, 4% ಯಾತಕ್ಕೆ ಡಿಫರೆನ್ಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಪೂಲ್? ಪೂಲ್ ಈಸ್ ಎತ್ತಿಡೋದು ಅಂತ ಅರ್ಥ. 4% ಆಫ್ ಟೋಟಲ್ BV ಟೋಟಲ್ 4% ಅಲ್ಲಿ ಅದರಲ್ಲಿ ನಿಮಗೆ ಎಷ್ಟು ಹಂಚ್ತಾ ಇದೀವಿ? 6% ಹಂಚ್ತಾ ಇದೀವಿ. ಯಾಕೆ? ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ತಕ್ಕನಾಗೆ ಸ್ಪ್ಲಿಟ್ ಆಗೋದಕ್ಕೆ. ಹಾಗೆ ಜಾಸ್ತಿ ಪರ್ಸೆಂಟೇಜ್ ಕೊಟ್ಬಿಟ್ರೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ ಆ ಒಂದು ಇಂಡೆಕ್ಸ್ ವ್ಯಾಲ್ಯೂಗೆ ನಾವು 6% ಅಂತ ತಗೊಂಡಿದ್ದೀವಿ. ಸೊ ಇದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಕಾರ ಅವರು ಒಂದು ಕ್ಯಾಲ್ಕುಲೇಷನ್ ಅಲ್ಲಿ 6% ಅಂತ ಅವ್ರು ಇಟ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಬೆಟರ್ ರಿಟರ್ನ್ಸ್ ಸಿಗ್ಲಿ ಅಂತ, ಇಲ್ಲಾಂದ್ರೆ ಬೆಟರ್ ಇಂಡೆಕ್ಸ್ ಸಿಗ್ಲಿ ಅಂತ ಇದೊಂದು 6% ಅಂತ ತಗೊಂಡಿರೋದು. ಸೊ ಇದು 6% ಯಾತಕ್ಕೆ? ಬೇಸಿಕಲಿ ಇಟ್ ಇಸ್ ಜಸ್ಟ್ ಲೈಕ್ ಕ್ವಶನಿಂಗ್ ವೈಸ್. ರೆಡ್ ಲೈಟ್ ಅಲ್ಲಿ ನಾನು ಯಾತಕ್ಕೆ ಸ್ಟಾಪ್ ಆಗಬೇಕು ಅಂತ ಕ್ವಶನ್ ಮಾಡೋ ರೀತಿ ಆಗುತ್ತೆ. ಸೊ ಇದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ತೋರಿಸುವಂತ ರೀತಿ ಪ್ರಕಾರ 6%. ಓಕೆ, ಸೊ ಕನ್ಸಲ್ಟೆಂಟ್ 1000 rupees. ಕನ್ಸಲ್ಟೆಂಟ್ ಲೆವೆಲ್ ಅಲ್ಲಿ 1000 rupees ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ಟು 10% ಲೆವೆಲ್. ಭರತ್, ಸೊ 7% ಲೆವೆಲ್ ಅಲ್ಲಿ ಯಾವುದೇ ಕಾರಣಕ್ಕೂ 1000 rupees BV ತೋರಿಸೋದು ತುಂಬಾ ಕಷ್ಟ. ಯು ಕ್ಯಾನ್ ಅರ್ನ್ ಇಟ್ ಇನ್ ರಿಟೇಲ್ ಪ್ರಾಫಿಟ್, ನಾಟ್ EPB. ಎಸ್, ರೋಲ್ ಅಪ್ ಇನ್ಕಮ್ ಕೌಂಟ್ ಆಗುತ್ತೆ, ಡೋಂಟ್ ವರಿ. ಸೊ ರೋಲ್ ಅಪ್ ಕೂಡ ನಿಮಗೆ ಇನ್ಕಮ್ ಸಿಗುತ್ತೆ. ಯು ವಿಲ್ ಸಿ ಟುಮಾರೋ. ನಾಳೆ ನೋಡೋಣ ರೋಲ್ ಅಪ್ ಅಂತ ಏನು, ಹೇಗೆ ಇನ್ಕಮ್ ಸಿಗುತ್ತೆ, ಯಾವ ಲೆವೆಲ್ ಅಲ್ಲಿ ರೋಲ್ ಅಪ್ ಹೇಗೆ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ರೋಲ್ ಅಪ್ ಯೂಸ್ ಮಾಡ್ಕೊಳ್ದೇ ಇರೋದು. ರೋಲ್ ಅಪ್ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಆ ಒಂದು ಎಂಟೈರ್ ಇದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನಾಳೆ ನೋಡೋಣ. ಸೊ ರೋಲ್ ಅಪ್ ಟೈಟಲ್ಗೂ ಕೂಡ ಕೌಂಟ್ ಆಗುತ್ತೆ, ಇನ್ಕಮ್ಗೂ ಕೂಡ ಕೌಂಟ್ ಆಗುತ್ತೆ. ಸೊ ಅಜಿತ್, ಯು ಹ್ಯಾವ್ ಟು ಸಿ ಫೇಸ್ಬುಕ್. ಸೊ ಸೇಮ್ ಎಕ್ಸಾಂಪಲ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದರ್ವೈಸ್ ವಿಲ್ ಸಿ ಟುಮಾರೋ. ಇವತ್ತು ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ. ಸೊ ದಟ್ಸ್ ವೈ ವಿ ವಿಲ್ ವೈಂಡ್ ಅಪ್ ಫಾರ್ ಟುಡೇ. Okay, rest all question I will take it tomorrow. Okay, thank you, and ಎಲ್ಲರಿಗೂ ಬೆಸ್ಟ್ ಆಫ್ ದಿ ಲಕ್ ಫಾರ್ ದಿ ಸೆಕೆಂಡ್ ಇನ್ನಿಂಗ್ಸ್ ಆಫ್ MPL. ಇನ್ನೇನು 20th ಮುಗಿಯುತ್ತೆ. ಹಾಗೇನೆ ರೀಪರ್ಚೇಸ್ ಪ್ರೋಗ್ರಾಮ್ ನಾಳೆಗೆ ಮುಗಿಯುತ್ತೆ. ಎಲ್ಲರಿಗೂ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಒಂದು MPL ಏನಿದೆ ಅದರಲ್ಲಿ ಎಷ್ಟು ಟಿಕೆಟ್ ಆಗುತ್ತೋ ತಗೊಳ್ಳಿ. ಓಕೆ,
ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ ಅಟ್ ಸೇಮ್ ಟೈಮ್ ಅಟ್ 7 o'clock. ಅಂಡ್ ಎಲ್ಲರಿಗೂ ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.